make it yours. And you know, ಆಶಾ ಏನ್ ಗೊತ್ತಾ ಆಶಾ ಮ್ಯಾಮ್, ನಾನು ಒಂದ್ ಸ್ವಲ್ಪ ಇಂಟರಪ್ಟ್ ಮಾಡ್ತೀನಿ. ಏನಂತಂದ್ರೆ ನಮ್ ಮಕ್ಳಿಗೆ ನಮ್ ವಿದ್ವತ್ ವಿಡಿಯೋಸ್ ಖಂಡಿತ ಹಾಕಿದ್ರೆ ಖಂಡಿತ ಅವ್ರು ಆಫ್ ಅಂತೂ ಮಾಡೋದಿಲ್ಲ, ಅದಂತೂ ನಾನು ಗ್ಯಾರಂಟಿ ಕೊಡ್ಬಲ್ಲೆ. ಬಿಕಾಸ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಮ್ಮ ವಿಡಿಯೋಸ್, ನಮ್ಮ ಟ್ಯೂಟರ್ಸ್ ಎಲ್ಲಾನು ಮಾಡೋದಾಗಿರ್ಬೋದು. ಐ ಹ್ಯಾವ್ ಸೀನ್ ನಾಟ್ ಓನ್ಲಿ ಸೈನ್ಸ್ ಅಂತ ಆಗಿರ್ಬೋದು, ಸೋಷಿಯಲ್, ಇಂಗ್ಲಿಷ್ ಅಂಡ್ ಇನ್ಕ್ಲೂಡಿಂಗ್ ಮ್ಯಾಥ್ಸ್, ಯಾವ್ದೇ ಆಗಿರ್ಲಿ ಎಷ್ಟು ಕಷ್ಟಪಟ್ಟು ಪ್ರಿಪೇರ್ ಆಗಿರ್ತಾರೆ. ಮಕ್ಕಳನ್ನ ಆದಷ್ಟು ಎಂಗೇಜ್ ಅಲ್ಲಿ ಇಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಅದು ಫಲ ಖಂಡಿತ ಕೊಡ್ತಿದೆ. ಯಾಕಂದ್ರೆ ನಾವೇ ಎಷ್ಟೋ ಸಲ ನಮ್ಮ ಟ್ಯೂಟರ್ಸ್ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಆಫ್ ಮಾಡಕ್ ಹೋಗಲ್ಲ. ಸೊ ಮಕ್ಕಳಿಗೆ ಒಂದು ಅಂಗೈಯಲ್ಲಿ ಮಾಣಿಕ್ಯನೇ ಸಿಕ್ದಾಗ ಆಗಿರುತ್ತೆ. ಅವರು ಆ ವಿಡಿಯೋಸ್ ನ ನೋಡ್ಬೋದು, ಇನ್ನೊಂದಷ್ಟು ಕಲ್ತ್ಕೊಬಹುದು. ಸೊ ಓಕೆ, ಬ್ಯಾಕ್ ಟು ಯು ಆಶಾ ಮ್ಯಾಮ್. ನಾನು ಸೈಲೆಂಟ್ ಆಗ್ತೀನಿ, ಮಾತಾಡಿ. Yes, Navya ma'am, I do agree with that. So ಈಗ ನಿಮ್ಗೆಲ್ಲ ನಾವು ವಿಡಿಯೋಸ್ ವಿದ್ವತ್ ಆಪ್ ಅಲ್ಲಿ ಎಲ್ಲಾ ವಿಡಿಯೋಸ್ ನೋಡಿದ್ರೆ, ಟ್ಯೂಟೋರಿಯಲ್ ವಿಡಿಯೋಸ್ ಆಗಿರ್ಬೋದು, ನಿಮ್ಗೆ ಅನ್ಸುತ್ತೆ ಬೇರೆಯವ್ರದೆಲ್ಲ ನೋಡ್ತಾ ಇದ್ರೆ ಅದು ನಿಮ್ಗೆ ಲೈಕ್ ನಾವು ಕಲಿತಾ ಇದೀವಿ ಅಂತ ಅನ್ಸೋದಿಲ್ಲ. ಓಕೆ, ಅನಿಮೇಟೆಡ್ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಆತರ ಅನ್ಸುತ್ತೆ. ಸೊ ಯು ಗೈಸ್ ಹ್ಯಾವ್ ಅ ಪರ್ಸನಲ್ ಟ್ಯೂಟರ್ಸ್. ನಾವೆಲ್ಲ ಇದೀವಿ, ನಾವೇ ಪಾಠ ಮಾಡ್ತೀವಿ. ಹಿಂದ್ಗಡೆ ನಿಮಗೆ ಹೆಲ್ಪ್ ಆಗುವಂತಹ ವಿಜುವಲೈಸ್ ಎಫೆಕ್ಟ್ಸ್ ನಿಮ್ಗೆ. ಸೊ ಯಾಕಂದ್ರೆ ಕೆಲವರಿಗೆ ಒಂದೊಂದು ಲರ್ನಿಂಗ್ ಪ್ರೊಸೆಸ್ ಇರುತ್ತೆ, ವಿಜುವಲೈಸ್ ಲರ್ನರ್ಸ್ ಇರ್ತೀರಾ, ಅದನ್ನ ನೋಡಿದ್ರೆ ಮಾತ್ರ ನಿಮ್ಗೆ ನೆನಪಾಗುತ್ತೆ ಅಂತಾರ. ಸೊ ಅದನ್ನು ಇರ್ಲಿ ಅಂದ್ಬಿಟ್ಟು ನಮ್ಗೆ ಹಿಂದ್ಗಡೆ ಪಾಠ ಮಾಡ್ಬೇಕಾದಾಗ ಪಿಪಿಟಿಸ್ ಅಲ್ಲಿ ಕಲರ್ಫುಲ್ ಪಿಪಿಟಿಸ್, ಡಯಾಗ್ರಾಮ್ಸ್, ವಿಡಿಯೋ. ಸ್ವಲ್ಪ ಪ್ರಾಬ್ಲಮ್ ಇದೆ ಆಶಾ, ನಿಮ್ಮ ನೆಟ್ವರ್ಕ್. They are explaining everything for you. I don't think that more than okay. ಕೇಳಿಸ್ತಾ ಇಲ್ಲ? Now it's okay. ಇವಾಗ ಕೇಳಿಸ್ತದೆ. ಸ್ವಲ್ಪ ಏನೋ ಗಜಿಬಿಜಿ ಅನ್ಸ್ತಾ ಇತ್ತು. ಇದೇ ಇರುತ್ತೆ ಲೈಫ್, ಹಾಗೆ ಆನ್ಲೈನ್ ಕಾಲ್ ಎಲ್ಲಾದ್ರಲ್ಲೂ ಗಜಿಬಿಜಿ ಇದೆ. Yeah, that's why we do have a recorded videos. Yes, ಆಶಾ ಮ್ಯಾಮ್ ಹೇಳಿದ ಹಾಗೆ ಎಷ್ಟೋ ಮಕ್ಳಿಗೆ, ಬಿಕಾಸ್ ನಮ್ಮ ಒಂದು ವಿಡಿಯೋಸ್ ಅಲ್ಲಿ ಏನ್ ಮಾಡ್ತೀವಿ, ಅನಿಮೇಟೆಡ್ ಇರುತ್ತೆ. ಆದಷ್ಟುನು ಅನಿಮೇಟೆಡ್ ಜೊತೆಗೆ ಒಂದು ಕಲರ್ಫುಲ್ ಪಿಪಿಟಿ ಆಗಿರಬಹುದು ನಿಮ್ಗೆ. ಅದರಲ್ಲಿ ಬಿಕಾಸ್ ಸುಮ್ನೆ ಈಗ ಆ ಮಕ್ಳೇ ಇಲ್ಲಿ ಪತ್ರ ಹರಿತು ಇದೆ, ಆ ಪತ್ರ ಹರಿತು ಏನ್ ಮಾಡುತ್ತೆ, ಆಹಾರ ತಯಾರಿಸುತ್ತೆ ಅಂತ ನಾನು ಹೇಳಿದ್ರೆ ನಿಮ್ಗೆ ಯಾವ ಪತ್ರ ಹರಿತು, ಎಲ್ಲಿಂದ ಆಹಾರ ತಯಾರಿಸಿದೆ, ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಆದ್ರೆ ಇಲ್ಲಿ ನಿಮ್ಗೆ ಆತರ ಆಗಲ್ಲ. ಯಾಕಂತಂದ್ರೆ ಆದಷ್ಟು ನಾವು ಅನಿಮೇಟೆಡ್ ಮಾಡಿರ್ತೀವಿ. ಅನಿಮೇಷನ್ಸ್ ಇರೋದ್ರಿಂದ ಗೊತ್ತಾಗುತ್ತೆ ನಿಮ್ಗೆ ಎಲ್ಲಿ ಏನ್ ಆಗ್ತಿದೆ ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ಖಂಡಿತ ಸಿಗೋ ಹಾಗೆ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಗೆ ಇನ್ನೂ ಹೆಲ್ಪ್ ಆಗ್ಬೇಕು ಅಂತ ನಮ್ಮ ಟ್ಯೂಟರ್ಸ್ ಇರ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಇನ್ ಆರ್ ವಿದ್ವತ್ ಲರ್ನಿಂಗ್ ಆಪ್. ಇನ್ನೊಂದು ಏನ್ ಹೇಳ್ಬೇಕು ಅಂತ ಅಂದ್ರೆ, ಓಕೆ, ತುಂಬಾ ಜನ ಜಾಯಿನ್ ಆಗ್ತಿದ್ದಾರೆ. ಒಂದ್ಸಲ ಎಲ್ಲರಿಗೂ ಹಾಯ್ ಹೇಳ್ಬಿಡೋಣ. ಹಾಯ್. ಹಾಗೆ ಹಾಯ್ ಸುಚಿತ್ರಾ. ಓಕೆ, ವಾಯ್ಸ್ ಡಿಸ್ಟರ್ಬೆನ್ಸ್ ಬರ್ತಿದೆ. ರವಿ ಗೊತ್ತು, ನಮ್ ಟೀಮ್ ಅದ್ರ ಮೇಲೆ ವರ್ಕ್ ಮಾಡ್ತಿದೆ. ಖಂಡಿತವಾಗ್ಲೂ ನಿಮ್ಗೆ ಸರಿ ಹೋಗುತ್ತೆ, ಬಿಕಾಸ್ ಎಲ್ಲರಿಗೂ ಕೇಳಿಸ್ತಾ ಇದೆ. ಹಾಯ್ ಮಂಜು. ಹಾಯ್. ಓಕೆ, ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಯೂಟ್ಯೂಬ್ ವಿಡಿಯೋಗಳಲ್ಲಿ ನಾವು ನೋಡಿದಾಗ ನಾವು ಮುಖ್ಯವಾಗಿ ಒಂದು ಗಮನಿಸಬೇಕಾಗಿರೋ ಅಂಶ ಏನಪ್ಪಾ ಅಂತ ಅಂದ್ರೆ, ಇಂಗ್ಲಿಷ್ ವಿಡಿಯೋಸ್ಗಳು ತುಂಬಾ ಸಿಗುತ್ತೆ. ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ತುಂಬಾ ವಿಡಿಯೋಸ್ಗಳು ಸಿಗುತ್ತೆ. ಯಾಕಂದ್ರೆ ಹಿಂದಿಯಲ್ಲಿ ಇರುತ್ತೆ, ಹಾಗೆ ಇಂಗ್ಲಿಷ್ ನಲ್ಲಿ ಇರುತ್ತೆ. ತುಂಬಾ ಆಕ್ಸೆಸ್ ಜಾಸ್ತಿಯಾಗಿ ನಾವು ಇದು ಮಾಡ್ಬೋದು. ಆದ್ರೆ ಕನ್ನಡ ಮೀಡಿಯಂ ಮಕ್ಕಳಿಗೆ ಇದೆಯಲ್ಲ ವಿಡಿಯೋಸ್ಗಳು, ಅದು ಕಷ್ಟ. ಯಾಕಂದ್ರೆ ತುಂಬಾ ಜನ ಮಕ್ಕಳಿಗೆ ವಿಡಿಯೋಸ್ಗಳು ಅಂದ್ರೆ ಅಷ್ಟು ಕರೆಕ್ಟ್ ಆಗಿ ಈ ಸ್ಟ್ಯಾಂಡರ್ಡ್ ಇದೇ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಎಲ್ಲಾ ಸ್ಟ್ಯಾಂಡರ್ಡ್ಗೂ ಎಲ್ಲಾ ಕಾನ್ಸೆಪ್ಟ್ ಮೇಲೂ ಒಂದು ಪ್ರಾಪರ್ ಆಗಿರುವಂತಹ ವಿಡಿಯೋಸ್ ಇದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ಅದ್ರದ್ದು ಕೊರತೆ ಖಂಡಿತವಾಗ್ಲೂ ಕಾಡ್ತಾ ಇರುತ್ತೆ. ಆದ್ರೆ ನಮ್ಮ ವಿದ್ವತ್ ಲರ್ನಿಂಗ್ ಆಪ್ ನಲ್ಲಿ ಈ ತೊಂದರೆ ಇರೋದಿಲ್ಲ. ವಿದ್ವತ್ ಈಗ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಫ್ರೀ ವಿಡಿಯೋಸ್ ಕೂಡ ಇದೆ, ಕೆಲವೊಂದು ಫ್ರೀ ವಿಡಿಯೋಸ್ ಕೂಡ ಇದೆ. ಹಾಗೆ ನಮ್ಮ ವಿದ್ವತ್ ಅವರು ಕನ್ನಡ ಮೀಡಿಯಂ ನಲ್ಲೂ ಕೂಡ ಮಕ್ಕಳಿಗೆ ಸಹಾಯ ಆಗ್ಲಿ ಅಂತ ನಾವೆಲ್ಲ ಟ್ಯೂಟ್ ಮಾಡ್ತಿದೀವಿ. ಸೊ ಕನ್ನಡ ಮೀಡಿಯಂ ಅಲ್ಲಿ ನೀವು ಗಣಿತ, ಮ್ಯಾಥ್ಸ್ ನ ನಮ್ಗೆ ಟ್ಯೂಟ್ ಮಾಡೋದಕ್ಕೆ ಮೂರ್ತಿ ಸರ್ ಇದ್ದಾರೆ. ನೀವು ನೋಡಿರ್ತೀರಾ ಮೂರ್ತಿ ಸರ್ನ. ಮೂರ್ತಿ ಸರ್ ಈ ಒಂದು ಇದು ನಮ್ಮ ವಿದ್ವತ್ ಅವರು ಕನ್ನಡ ಮೀಡಿಯಂ ಮಕ್ಕಳಿಗೂ ಕೂಡ ಸಹಾಯ ಆಗ್ಲಿ ಅಂತ ಮ್ಯಾಥ್ಸ್ ನ ಟ್ಯೂಟ್ ಮಾಡಿಸ್ತಿದ್ದಾರೆ. ಹಾಗೆ ಮಕ್ಕಳಿಗೆಲ್ಲ ಯಾವ್ದಾದ್ರು ಒಂದು ಮೆಸೇಜ್ ಹೇಳ್ಬೇಕು ಅಂದ್ರೆ ನೀವೇನ್ ಹೇಳ್ತೀರಾ? ನವ್ಯ, ನಾನು ಲಾಸ್ಟ್ ಟೈಮು ಒಂದ್ಸಾರಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೆ. ಆಗ ಒಂದ್ ಹುಡುಗಿ ಬಂತು, ಸರ್ ನೀವು ಮೂರ್ತಿ ಸರ್ ಅಲ್ವಾ ಅಂತ. ಹೌದು ಕಮ್ಮ, ಯಾರು ಹೇಳಿದ್ರು? ಸರ್ ನಿಮ್ ಸ್ಟೂಡೆಂಟ್ ನನ್ನ ಫ್ರೆಂಡ್ ಸರ್ ಅಂತ. ಸರಿ, ಹೌದಾ, ಓಕೆ. ನನ್ ಬಗ್ಗೆ ನಿಮ್ಗೆ ಏನ್ ಬೇಕು ಅಂದ್ರೆ, ಸರ್ ನಾನ್ ನಿಮ್ ಕ್ಲಾಸಸ್ ಎಲ್ಲ ನೋಡ್ತೀನಿ ಸರ್, ನೀನ್ ಬರೋದೇ ಇರಲ್ಲ ಸ್ಕೂಲ್ಗೆ, ಕ್ಲಾಸ್ಗೆಲ್ಲ ಬರಲ್ಲ ಅಂತ ಕೇಳಿದೆ.
ಅದಕ್ಕೆ ಅವಳು ಹೇಳಿದ್ರು ಸರ್ ನಾನು ನಿಮ್ಮ ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ನೋಡಿದ್ದೀನಿ ಸರ್, ಬಟ್ ನಾನು ತುಂಬಾ ಸಾರಿ ಟ್ರೈ ಮಾಡಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ವಿದ್ಯಾಪ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ, ಯೂಸ್ ಮಾಡೋಣ ಅಂತ ಟ್ರೈ ಮಾಡಿದೆ, ಬಟ್ ಆಗ್ತಾನೆ ಇಲ್ಲ ಸರ್. ಕೆಲವೊಂದ್ಸರಿ ಕರ್ನಾಟಕ ಗ್ರೂಪ್ ಅಂತ ನಾನು ಸ್ವಲ್ಪ ಮತ್ತೆ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ಸ್ ನ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಸರ್. ಆಮೇಲೆ ಫ್ರೀ ಅಪ್ ಅಂತ ಹೇಳಿದ್ರು ಸರ್, ಆಮೇಲೆ ಚಾರ್ಜಸ್ ಮಾಡ್ತಾ ಇದಾರೆ ಸರ್ ನಮಗೆ. ಸರ್ ಆಯ್ತಮ್ಮ ಓಕೆ, ನಿಮ್ ಮನೆಗೆ ಹೋಗಿ ಟ್ಯೂಷನ್ಗೆ ಹೋಗ್ತೀಯಾ ಅಂತ ಕೇಳಿದೆ. ಹೌದು ಸರ್ ಟ್ಯೂಷನ್ಗೆ ಹೋಗ್ತೀನಿ. ಎಷ್ಟು ಚಾರ್ಜ್ ಮಾಡ್ತೀಯ? ಎಷ್ಟು ಹೇಳಿದ್ರು. ಸೊ ಹಾಗಾದ್ರೆ ಇಷ್ಟೇ ಲಿಮಿಟ್ 299 rupees ಅಲ್ಲಿ ಪರ್ ಮಂತ್ ನೀವು ಪೇ ಮಾಡಿದ್ರೆ ಇನ್ಕ್ಲೂಡಿಂಗ್ ಸೈನ್ಸ್ ಆಲ್ ಸಬ್ಜೆಕ್ಟ್ಸ್ ವಿತ್ ಟ್ಯೂಟರ್ಸ್ ಕ್ಲಾಸಸ್ ಜೊತೆಗೆ ಎಲ್ಲಾ ರೀತಿಯ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಬಹುದು. ಸರ್ ಆಯ್ತು ಸರ್, ಕೇಳಿಸ್ಕೊಂಡು ಹೇಗ್ ಮಾಡ್ಬೇಕು ಅಂತ ಹೇಳ್ಸ್ಕೊಂಡು ಹೋಗಿ ಪುನಃ ಅವಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸ್ ಮಾಡೋದು. ಪುನಃ ಆಮೇಲೆ ಅವ್ರ ಫ್ರೆಂಡ್ಸ್ ಹತ್ರ ಹೇಳಿದ್ರು. ಆಮೇಲೆ ಕೇಳಿದ್ರೆ ಅವಳು ತುಂಬಾ ಜನಕ್ಕೆ ಹೇಳಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಹೇಳಿದ್ರು ಸರ್ ಈಗ ಲಾಕ್ ಡೌನ್ ಇತ್ತು, ಲಾಕ್ ಡೌನ್ ಟೈಮಲ್ಲಿ ನಮ್ಗೆ ತುಂಬಾ ಯೂಸ್ ಆಯ್ತು ಸರ್ ಅಂತ ಹೇಳಿದ್ರು. ಸೊ ಮಕ್ಕಳು ನಾನು ಎಲ್ಲ ಆಲ್ಮೋಸ್ಟ್ ಅದು ಚಾರ್ಟ್ಸ್ ನೋಡ್ತಾ ಇದ್ರೆ, ಕಮೆಂಟ್ಸ್ ಮಾಡ್ತಾ ಇದ್ರೆ ವಾಯ್ಸ್ ಕ್ಲಿಯರ್ ಇಲ್ಲ ಅಂತ ಹೇಳ್ತಿದ್ರೆ. ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಇರುವಂತದ್ದು ಅಷ್ಟೇ. ನಮ್ಮ ಅದ್ರ ಬಗ್ಗೆ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕ್ಲಿಯರ್ ಆಗಿ ವಾಯ್ಸ್ ಮತ್ತೆ ವಿಡಿಯೋ ಪ್ಲಸ್ ಆಡಿಯೋ ವಿಸುವಲ್ ನ ತಲುಪಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಓಕೆ, ಅದ್ರ ಜೊತೆಗೆ ನಾನು ಏನ್ ಹೇಳೋದು ಗೊತ್ತಾ, ಇವಾಗ NCERT ಬುಕ್ಸ್ ಬಗ್ಗೆ ನಿಮ್ಗೆ ಗೊತ್ತಿದೆ. NCERT ಅಂತ ಹೇಳಿದ್ರೆ ಥ್ರೂ ಔಟ್ ಇಂಡಿಯಾ ಒಂದು ಸಿಲೆಬಸ್ ಅನ್ನ ನಮಗೆ ಪ್ರಿಸ್ಕ್ರೈಬ್ ಮಾಡುತ್ತೆ. ಸೊ ಅದರಲ್ಲಿ ನಾವು ಕೆಲವೊಂದಷ್ಟು ಸಿಲೆಬಸ್ ಅನ್ನ ಏನ್ ಮಾಡುತ್ತೆ ಗವರ್ನಮೆಂಟ್, ಸ್ಟೇಟ್ ಗವರ್ನಮೆಂಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡಿಕೊಂಡು ಟೆಕ್ಸ್ಟ್ ಬುಕ್ ನ ಫಾರ್ಮ್ ಮಾಡುತ್ತೆ. ಸೊ ಆ ಟೆಕ್ಸ್ಟ್ ಬುಕ್ ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇನ್ಕ್ಲೂಡಿಂಗ್ ಈಗ ನೀವು CBSE ಹೋಗಿ ಓಪನ್ ಮಾಡಿ ನೋಡಿದ್ರು, ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವುದೇ ಪ್ರಾಬ್ಲಮ್ಸ್ ನೋಡಿದ್ರು ಕೂಡ ಕರ್ನಾಟಕ ಗವರ್ನಮೆಂಟ್ ಅಲ್ಲಿ ಟೆಕ್ಸ್ಟ್ ಬುಕ್ ಇರುವಂತ ಸೇಮ್ ಪ್ರಾಬ್ಲಮ್ಸ್ ಕೂಡ ಡಿಸ್ಪ್ಲೇ ಆಗ್ತದೆ. ಸೊ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಸ್ ಚೇಂಜ್, ವೆದರ್ ಇಟ್ ಇಸ್ ಇಂಗ್ಲಿಷ್ ಆರ್ ಕನ್ನಡ, ಅದು ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಕನ್ನಡ ಮೀಡಿಯಂ ಇರ್ಬೋದು, ಅದು ಸೇಮ್ ಪ್ರಾಬ್ಲಮ್ಸ್ ಇದೆ. ಬಟ್ ಯಾವಾಗ ಟ್ರಾನ್ಸ್ಲೇಷನ್ ಮಾಡೋದು ಸ್ವಲ್ಪ ಕನ್ನಡ ವರ್ಡ್ಸ್ ಗಳಲ್ಲಿ ಅಪ್ಲೈ ಅಪ್ಲಿಕೇಶನ್ಸ್ ಕ್ವಶನ್ಸ್ ಬರ್ತಾವಲ್ಲ, ಸೊ ಆ ಟೈಮಲ್ಲಿ ಏನಾಗಿದೆ ಸ್ವಲ್ಪ. ಓಕೆ, ಮೂರ್ತಿ ಸರ್ ಕನೆಕ್ಟ್ ಆಗ್ತಿದ್ದಾರೆ. ಓಕೆ, ವಾಯ್ಸ್ ಅಲ್ಲಿ ಏನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಓಕೆ, ಇಟ್ಸ್ ಓಕೆ, ಸ್ವಲ್ಪ ಹೊತ್ತಲ್ಲೇ ಕನೆಕ್ಟ್ ಆಗ್ತಾರೆ ಮೂರ್ತಿ ಸರ್, ನೋ ಪ್ರಾಬ್ಲಮ್. ಗುರು ಮೆಸೇಜ್ ಮಾಡಿದ್ದಾರೆ, ಮ್ಯಾಮ್ ಆನ್ಲೈನ್ ಕ್ಲಾಸ್ ಅಲ್ಲೂ ಕೂಡ ಇದೇ ತರ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ವಿಡಿಯೋ ಮಾಡಿ ಹಾಕಿದ್ರೆ ತುಂಬಾ ಕ್ಲಿಯರ್ ಆಗಿರುತ್ತೆ. ಎಕ್ಸಾಕ್ಟ್ಲಿ, ನಾವು ಅದಕ್ಕೋಸ್ಕರ ಏನ್ ಮಾಡ್ತೀವಿ, ನಮ್ಮ ಮುದ್ದು ಮಕ್ಕಳು ಸಫರ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಕ್ಲಾಸಸ್ ಎಲ್ಲಾನು ನಾವು ರೆಕಾರ್ಡ್ ಮಾಡಿ ಆಮೇಲೆ ನಿಮ್ಗೋಸ್ಕರ ಅಂತ ನಾವು ಪ್ಲೇ ಮಾಡ್ತೀವಿ. ಸೊ ದಟ್ ನಿಮ್ಗೆ ಎಷ್ಟು ಸಲ ಬೇಕಾದ್ರೂ ಆ ವಿಡಿಯೋಸ್ ನ ನೀವು ಪಾಸ್ ಮಾಡ್ಬೋದು, ಮತ್ತೆ ಕೇಳ್ಬೋದು. ಅಯ್ಯೋ ಮುಗ್ದೋಯ್ತು ಮ್ಯಾಮ್ ಮತ್ತೆ ಬರ್ತಿಲ್ಲ ಅಂತ ಡೌಟ್ ಪಡಂಗಿಲ್ಲ, ಆರಾಮಾಗಿ ಕೇಳ್ಬೋದು. ಮತ್ತೆ ಮೂರ್ತಿ ಸರ್ ಬಂದಿದ್ದಾರೆ ನಿಮ್ ಜೊತೆ ಮಾತಾಡೋದಕ್ಕೆ. ಮೂರ್ತಿ ಸರ್ ಓಕೆ, ಸೊ ನಾವು ಏನಾಗಿದೆ, ಕೆಲವು ಮಕ್ಕಳಿಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ. ಸರ್ ಎಕ್ಸಾಮೇ ಇಲ್ಲ ಅಂತ ಹೇಳ್ತೀರಾ ಸರ್, ಕೆಲವರು ಎಕ್ಸಾಮ್ ಇದೆ ಅಂತ ಹೇಳ್ತೀರಾ ಸರ್, ಈ ಸರಿ ನೆನ್ನೆ ಮೊನ್ನೆಯಿಂದ ಪ್ಯಾಟ್ರನ್ ಚೇಂಜ್ ಅಂತ ಹೇಳ್ತೀರಾ ಸರ್, ತುಂಬಾ ಕನ್ಫ್ಯೂಷನ್ ಇದೆ ಸರ್ ಅಂತ ತುಂಬಾ ಮಕ್ಕಳು ನನಗೆ ಕಾಲ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲ ನಾನು ಹೇಳ್ತಿರ್ತೇನೆ, ಮಕ್ಕಳೇ ನೀವು ಎಷ್ಟು ಇನ್ಫಾರ್ಮೇಶನ್ಸ್ ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಾಗ ಶಿಕ್ಷಣವನ್ನು ಎಷ್ಟು ಪಡ್ಕೊಳ್ತಿರೋ ಅಷ್ಟು ನಿಮ್ಗೆ ಯಾವತ್ತಾದ್ರೂ ಒಂದಿನಾದ್ರೂ ಉಪಯೋಗ ಬಂದೇ ಬರ್ತದೆ. ಆಲ್ಮೋಸ್ಟ್ ಆಲ್ ನಿಮ್ಗೆ ಪ್ರೀವಿಯಸ್ ಮುಂದಿನ ನಿಮ್ಮ ಭವಿಷ್ಯದಲ್ಲಿ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೆಗೆದುಕೊಂಡು ಹೋದ್ರು ಮೇಜರ್ ಆಗಿ ಹೈಸ್ಕೂಲ್ ಅಲ್ಲಿ ಎಸ್ಪೆಷಲಿ 9th 10th 8th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಏನ್ ಮ್ಯಾಥಮೆಟಿಕ್ಸ್ ನ ಕಲ್ತಿರ್ತೀರೋ ಇದು ನಿಮ್ಮ ಕಾಂಪಿಟೇಷನ್ ಲೆವೆಲ್ ಕ್ವಶನ್ಸ್ ಆಗಿರುತ್ತೆ. ಸೊ ಅದರಿಂದ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿ ಕಲ್ತ್ಕೊಳ್ಳಿ. ಒಂದು ಇನ್ನೊಂದು, ಈ ಸಾರಿ ಪೇಪರ್ ನ ಹೇಗ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಗೊತ್ತಾ, ನಿಮ್ಗೆ 6 ಸಬ್ಜೆಕ್ಟ್ಸ್ ಕೂಡ ಎಕ್ಸಾಮ್ ಇರಲ್ಲ. 40 ಮಾರ್ಕ್ಸ್ ನಂತರ 3 ಲ್ಯಾಂಗ್ವೇಜಸ್ಗೆ 120 ಮಾರ್ಕ್ಸ್, 3 ಕೋರ್ ಸಬ್ಜೆಕ್ಟ್ಗೆ 120 ಮಾರ್ಕ್ಸ್, ಎರಡೇ ಪೇಪರ್ ಅಲ್ಲಿ ಎಕ್ಸಾಮ್ ನ ಮುಗಿಸ್ತಾ ಇದ್ದಾರೆ. ಅದು ಕೂಡ MCQ ಕ್ವಶನ್ಸ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಧಿಕೃತವಾಗಿ ಆಥರೈಸ್ಡ್ ಆಗಿ ಬೋರ್ಡ್ ಇನ್ನು ಮಾಡೆಲ್ ಪೇಪರ್ ನ ಇಂಟ್ರೊಡ್ಯೂಸ್ ಮಾಡಿಲ್ಲ, ಇನ್ನು ಕೊಟ್ಟಿಲ್ಲ. ಸೊ ಮಾಡೆಲ್ ಪೇಪರ್ ನ ರೀಸೆಂಟ್ ಆಗಿ 2 ಡೇಸ್ ಈ ವೀಕ್ ನಮ್ಗೆ ಸಿಕ್ಕಿದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸರ್ ಹಾಗಾದ್ರೆ MCQ ಕ್ವಶನ್ಸ್ ಬಂತು ನಿಮ್ಮ ಆಪ್ ಅಲ್ಲಿ ಎಲ್ಲ ಬರೀ SI ಟೈಪ್ ಆನ್ಸರ್ಸ್ ಮಾಡ್ಕೊಂಡು ಹೋಗ್ತಾರೆ ಸರ್, ನಮ್ಗೆ ಹೇಗೆ ಯೂಸ್ ಅಂತ ಭಯ ಪಡ್ತಾ ಇದ್ದೀರಾ? ಡೋಂಟ್ ವರಿ. ಸೊ ನಿಮ್ಗೆ MCQ ಕ್ವಶನ್ಸ್ ಅಂತಂದ್ರೂ ಕೂಡ SI ಟೈಪ್ ಕ್ವಶನ್ಸ್ ಅಂದ್ರೂ ಕೂಡ MCQ ನಲ್ಲಿ ಕ್ವಶನ್ ಇರುತ್ತೆ, ಆನ್ಸರ್ ಇರುತ್ತೆ. ಬಟ್ ಆನ್ಸರ್ ನ ಫೈಂಡ್ ಔಟ್ ಮಾಡ್ಬೇಕಾಗಿರೋದು ನೀವೇ ತಾನೆ. ಸೊ ಅದನ್ನ ಹೇಗ್ ಫೈಂಡ್ ಔಟ್ ಮಾಡ್ಬೇಕು, ಹೇಗ್ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾವು ಈಗ ಯೂಸ್ ಮಾಡ್ತೀವಿ. ಒಂದು, ಸೊ ನಿಮ್ಗೆ ಈ ಆಪ್ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ನ ಜಾಸ್ತಿ ಫೋಕಸ್ ಮಾಡಿಲ್ಲ. ಕನ್ಸ್ಟ್ರಕ್ಷನ್ಸ್ ಮಾಡೋದಕ್ಕೆ ಸ್ವಲ್ಪ ನಾವು ಇನ್ನೂ ಕೂಡ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದೀವಿ. ಸೊ ಕೆಲವೇ ದಿನಗಳ ಅದ್ರ ಬಗ್ಗೆ ವರ್ಕ್ ಮಾಡಿ ಒಳ್ಳೆ ಟಾಸ್ಕ್ ನಿಮ್ಗೆ ಸಿಗುತ್ತೆ. ತುಂಬಾ ಈಸಿಯಾಗಿ ಕನ್ಸ್ಟ್ರಕ್ಷನ್ಸ್ ಯೂಸ್ ಆಗೋ ತರ ನಾವು ಮಾಡ್ಕೊಡ್ತೀವಿ. ಸೊ ಅದನ್ನ ಬಿಟ್ರೆ ಆಲ್ಮೋಸ್ಟ್ 70 to 80% ನಿಮ್ಗೆ ಈಗ ಆಪ್ ಅಲ್ಲಿ ಸಿಲೆಬಸ್ ಎಲ್ಲ
ನಿಮ್ಗೆ ಏನಾಗಿದೆ ಅಪ್ಲೋಡ್ ಆಗಿದೆ. ಸೊ ಅದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಅದನ್ನ ಯೂಸ್ ಮಾಡ್ತಾ 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 ನೀವು ಕಲಿತಾ ಹೋಗ್ಬೋದು. ಆಮೇಲೆ ಆಪ್ ಅಲ್ಲಿ ಒಂದು ವರ್ಕ್ ಏನ್ ಗೊತ್ತಾ, ಕ್ಲಾಸ್ ರೂಮ್ಗೂ ಮತ್ತೆ ಆಪ್ ಅಲ್ಲಿ ಇರೋ ಒಂದು ಡಿಫ್ರೆನ್ಸ್ ಏನು ಅಂದ್ರೆ, ಆಪ್ ಅಲ್ಲಿ ಒಂದು ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಪದೇ ಪದೇ ಅದೇ ಪ್ರಾಬ್ಲಮ್ ನ ನೀವೇನ್ ಮಾಡ್ಬೋದು, ಪ್ಲೇ ಮಾಡ್ತಾ 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 ಅದನ್ನ ಕ್ಲಿಯರ್ ಆಗಿ ಕಲ್ತ್ಕೊಳ್ಬಹುದು. ಒಂದು ಜೊತೆಗೆ ನಿಮ್ಗೆ ಈ ಸಾರಿ MCQ ಕ್ವಶನ್ಸ್ ಅಂದ್ರೆ ಏನ್ ಭಯ ಪಡಿಸಿದ್ರೆ ಟೀಚರ್ಸ್ ಗಳು ಹೇಳಿ ನಿಮ್ ಸ್ಕೂಲಲ್ಲಿ, ಬುಕ್ಸ್ ನ ನೀವು ಓದಿ, ಬುಕ್ಸ್ ವರ್ಕ್ಔಟ್ ಮಾಡಿ, ಬುಕ್ಸ್ ಓದಿ ಅಂತ ಹೇಳ್ತಾ ಇದ್ರಲ್ವಾ? ಹೌದು, ಬುಕ್ಸ್ ನ ನೀವು ರೆಫರ್ ಮಾಡೋದಕ್ಕೆ ಮುಂಚೆನೆ ನಮ್ಮ ಆಪ್ ಅಲ್ಲಿ ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ನಾನಂತೂ ನಿಮ್ಗೆ ಬುಕ್ಸ್ ಅಲ್ಲಿ ಇರ್ತಕ್ಕಂತಹ ಬುಕ್ಸ್ ಅಲ್ಲಿ ಇರುವಂತಹ ಎಲ್ಲಾ ಪ್ಯಾರಾಗಳನ್ನು ಚೆನ್ನಾಗಿ ನಾನೇನ್ ಮಾಡಿದ್ದೀನಿ ನಿಮ್ಗೆ ಇಲಿಸ್ಟ್ರೇಟ್ ಮಾಡಿ ಹೇಳಿದ್ದೀನಿ. ಸೊ ಅದ್ರಲ್ಲಿ ಬರುವಂತ ಪಾಯಿಂಟ್ಸ್, ಈಗ ಯುಕ್ಲಿಡಿಯನ್ ಜಾಮಿಟ್ರಿ ನೋಡಿದಿರ ನೀವೆಲ್ಲ, ಯುಕ್ಲಿಡಿಯನ್ ಜಾಮಿಟ್ರಿನಲ್ಲಿ ಹಿಸ್ಟ್ರಿ ಆಫ್ ಜಾಮಿಟ್ರಿ, ಸೊ ಅದು ಹೇಗ್ ಬಂತು, ಪೈ ವ್ಯಾಲ್ಯೂ, ಮತ್ತೆ ದ ಡಿಫರೆನ್ಸ್ ಬಿಟ್ವೀನ್ ರ್ಯಾಷನಲ್ ಅಂಡ್ ಇರ್ಯಾಷನಲ್ ನಂಬರ್ಸ್, ಇದ್ರ ಬಗ್ಗೆ ಎಲ್ಲ ತುಂಬಾ ಡಿಟೇಲ್ ಆಗಿ ಕೊಟ್ಟಿದ್ದೀನಿ. ಸೊ ಅದನ್ನ ನೀವು ಪದೇ ಪದೇ ಆ ವಿಡಿಯೋಸ್ ನೋಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಕ್ಲಿಯರ್ ಆಗಿ ನೀವು ಮ್ಯಾಥಮೆಟಿಕ್ಸ್ ನ ತಿಳ್ಕೊಳ್ತಾ ಹೋಗ್ಬೋದು. ಸೊ ಇದು ಕಂಟೆಂಟ್ ಓರಿಯೆಂಟೆಡ್. ಇನ್ನೊಂದು 2 minutes ಬೇರೆ ಯಾರಾದ್ರೂ ಮಾತಾಡ್ಲಿ, ನೆಕ್ಸ್ಟ್ ಪುನಃ ನಾನು ಬೇರೆ ವಿಷಯ ಮಾತಾಡ್ತೀನಿ. ಓಕೆ ಓಕೆ ಸೊ ಮೂರ್ತಿ ಸರ್ ನಿಮ್ಗೆ ಒಂದಷ್ಟು ಬಂಡಲ್ ಆಫ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮಕ್ಳ. ಈಗ ಅವ್ರು ಎಷ್ಟೊಂದು ಹೇಳಿದ್ದಾರೆ, ಖಂಡಿತವಾಗ್ಲು ನಾನು ಅವ್ರು ಹೇಳಿದ ಹಾಗೇನೆ ಎಷ್ಟೊಂದು ಕನ್ಫ್ಯೂಷನ್ಸ್ ಇರುತ್ತೆ. ಏನು ಎಕ್ಸಾಮ್ ಪ್ಯಾಟ್ರನ್ಸ್ ಏನಾಗ್ತಿದೆ, ಕ್ಯಾನ್ಸಲ್ ಅಂತಿದ್ದಾರೆ, ಒಂದ್ಸಲ ಇಲ್ಲ ಮತ್ತೆ ಅಂತ ಹೇಳ್ತಿದ್ದಾರೆ, ಎಕ್ಸಾಮ್ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಎಕ್ಸಾಕ್ಟ್ ಆಗಿ ಏನ್ ನಡೀತಾ ಇದೆ? ಓಕೆ, ಹಾಗಾದ್ರೆ ನಾವ್ ಹೇಗ್ ಓದ್ಕೊಬೇಕು, ಓದೋದಾದ್ರೆ ಯಾವ್ದನ್ನ ಓದ್ಬೇಕು, ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು, ತುಂಬಾ ಕನ್ಫ್ಯೂಷನ್ಸ್. ಅರೆ ನಾ ಹೇಳಿದ್ನಲ್ಲ, ಕನ್ಫ್ಯೂಷನ್ಸ್ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ನಮ್ಮ ವಿದ್ವತ್ ನಲ್ಲಿ ವೀಕ್ಲಿ ಒನ್ಸ್ ಎಕ್ಸ್ಪರ್ಟ್ ಅಡ್ವೈಸ್ ಇರುತ್ತೆ, ಅದನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಅದ್ರಲ್ಲಿ ನಿಮ್ಗೆ ಏನೇ ಕನ್ಫ್ಯೂಷನ್ ಇದ್ರು ಕೂಡ ಆ ಒಂದು ಫೀಲ್ಡ್ ಗೆ ಸಂಬಂಧಪಟ್ಟಂತ ಎಕ್ಸ್ಪರ್ಟ್ಸ್ ಇರ್ತಾರೆ, ನಿಮ್ಮ ಕ್ವಶನ್ಸ್ ಗೆ ಆನ್ಸರ್ ಮಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ವಿದ್ವತ್ ನಲ್ಲಿ ಬೇರೆ ಪ್ರೋಗ್ರಾಮ್ಸ್ ಕೂಡ ರನ್ ಆಗ್ತದೆ. ಈಗ ಆಲ್ರೆಡಿ ರನ್ ಆಗ್ತದೆ ಒಂದು ಪ್ರೋಗ್ರಾಮ್ ಇದೆ, ಎಸ್ಪೆಷಲಿ ವಿತ್ ಅಂತ, VITH ಅಂತ, ವಿತ್. ಹಾಗಾದ್ರೆ ಏನಪ್ಪಾ ಅಂದ್ರೆ ವಿದ್ವತ್ ಇನ್ಕ್ರೆಡಿಬಲ್ ಟ್ಯಾಲೆಂಟ್ ಹಂಟ್ ಅಂತ. ಅಲ್ಲಿ ಏನ್ ಮಾಡ್ಬಹುದು ಅಂತ ಅಂದ್ರೆ, ಇವಾಗ ನಿಮ್ಮ ಊರಲ್ಲಿ ಯಾವ್ದಾದ್ರು ಸ್ಟೂಡೆಂಟ್ ಅಥವಾ ನೀವೇ ಆಗಿರಬಹುದು, ಅಥವಾ ನಿಮ್ಮ ಊರಲ್ಲಿ ಬೇರೆ ಯಾವ್ದು ಸ್ಟೂಡೆಂಟ್ ಆಗಿರಬಹುದು, ಏನೋ ಅಚೀವ್ ಮಾಡಿರ್ತಾರೆ, ಯಾವ್ದೋ ಒಂದು ಸೈನ್ಸ್ ಫೇರ್ ಅಟೆಂಡ್ ಮಾಡಿರಬಹುದು, ಹಾಗೆ ರಾಷ್ಟ್ರೀಯ ಮಟ್ಟದಾಗಿರ್ಬಹುದು, ಹಾಗೆ ತಾಲೂಕು ಮಟ್ಟ ಯಾವ್ದಾದ್ರು ಒಂದಾಗಿರ್ಬಹುದು. ಅಲ್ಲಿ ಯಾವ್ದಾದ್ರು ಒಂದು ಸಾಧನೆಯನ್ನ ಮಾಡಿದ್ರೆ, ನಿಮ್ಮಲ್ಲಿ ಯಾವ್ದಾದ್ರು ಹೊಸ ಪ್ರತಿಭೆ ಇದ್ರೆ, ಅದನ್ನ ಖಂಡಿತವಾಗ್ಲೂ ನೀವು ವಿಡಿಯೋ ಮುಖಾಂತರ ನಮ್ಮ ವಿದ್ವತ್ ಆಪ್ಗೆ ತಿಳಿಸ್ಕೊಟ್ರೆ, ಆ ಒಂದು ಸಾಧಕ ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರ ಜೊತೆ ವೆಬಿನಾರ್ ಕೂಡ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತ ಅಂದ್ರೆ ಮಕ್ಳ, ಒಬ್ರನ್ನ ನೋಡಿ ಇನ್ಸ್ಪೈರ್ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಇನ್ಸ್ಪಿರೇಷನ್ ಸಿಕ್ಕಿ ನಮ್ಮ ಮಕ್ಕಳು ಕೂಡ ಅದೇ ತರ ದೊಡ್ಡದಾಗಿ ಸಾಧನೆ ಮಾಡ್ಲಿ. ಅವರು ಆ ರೀತಿ ಸಾಧನೆಯನ್ನ ಮಾಡ್ಬೇಕಾದ್ರೆ ಯಾವ ಟಿಪ್ಸ್ ನ ಅವ್ರು ಅನುಸರಿಸಿದ್ರು, ಅವರ ಒಂದು ಸ್ಟಡಿ ಮೆಥಡ್ ಹೇಗಿತ್ತು, ಇದೆಲ್ಲದರ ಬಗ್ಗೆ ಕೂಡ ನೀವು ತಿಳ್ಕೊಬಹುದು. ಅದಕ್ಕೋಸ್ಕರ ವಿದ್ವತ್ ನಿಮ್ಗೆ ಈ ರೀತಿಯಲ್ಲೂ ಸಹ ವಿತ್ ಪ್ರೋಗ್ರಾಮ್ ಅಂದ್ರೆ ವಿದ್ವತ್ ಇನ್ಕ್ರೆಡಿಬಲ್ ಟ್ಯಾಲೆಂಟ್ ಹಂಟ್ ಮುಖಾಂತರ ಕೂಡ ನಿಮ್ಗೆ ಸಹಾಯ ಮಾಡ್ತಾ ಇದೆ ನಮ್ಮ ವಿದ್ವತ್ ಲರ್ನಿಂಗ್ ಆಪ್. ಹಾಗೆ ಇವಾಗಿನ ಒಂದು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಟ್ಯೂಟರ್ಸ್ ಈಗ ಆಲ್ರೆಡಿ ಹೇಳಿದ್ರು ನಿಮ್ಗೆ. ಈಗ ಏನ್ ಹೇಳ್ತಾ ಇದಾರೆ, ನಿಮ್ಗೆ 6 days ಕಂಟಿನ್ಯೂಸ್ ಆಗಿ 6 ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಎಕ್ಸಾಮ್ ಇರ್ಲಿಕ್ಕಿಲ್ಲ. ಅಧಿಕೃತವಾಗಿ ಎಲ್ಲೂ ಇದನ್ನ ಹೇಳಿಲ್ಲ ಇನ್ನೂ, ಆದ್ರೆ ನ್ಯೂಸ್ ಚಾನೆಲ್ಗಳ ಅಲ್ಲಿ ನಮ್ಮ ಸಚಿವರು ಹೇಳ್ತಾ ಇರುವಂತಹ ಪ್ರಕಾರ ಏನ್ ಮಾಡ್ತಿದ್ದಾರೆ, 2 ಪೇಪರ್ ಇರುತ್ತೆ ಮಕ್ಕಳ ನಿಮ್ಗೆ. ಸೊ ಟೆನ್ಷನ್ ತಗೊಳಂಗಿಲ್ಲ, 6 ಪೇಪರ್ ಬರೆಯುವಂತ ಒಂದು ಸಿಲೆಬಸ್ ಇಲ್ಲ ನಿಮ್ಗೆ. ಅದ್ರ ಬದಲು 2 ಪೇಪರ್, ಒಂದು ಪೇಪರ್ ನಲ್ಲಿ ನಿಮ್ಗೆ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಅಂದ್ರೆ ಗಣಿತ, ವಿಜ್ಞಾನ, ಸಮಾಜ ಇರುತ್ತೆ. ಹಾಗೆ ಇನ್ನೊಂದು ಪೇಪರ್ ನಲ್ಲಿ ನಿಮ್ಗೆ ಕನ್ನಡ, ಇಂಗ್ಲಿಷ್, ಹಿಂದಿ, ಈ 3 ಇರುತ್ತೆ. ಈ ಎರಡೇ ಪೇಪರ್ ಇರುತ್ತೆ. ಅದ್ರಲ್ಲೂ MCQs ಇರುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ರು ಮೂರ್ತಿ ಸರ್ ಈಗ ತಾನೇ ಮಾತಾಡ್ತಾ ಇದ್ರು, ಅಂದ್ರೆ MCQs ಅಂದ್ರೆ ಏನ್ ಮಾಡೋದು ಮ್ಯಾಮ್, ನೀವು ಬರೀ ಎಸ್ಸೆ ಕ್ವಶನ್ಸ್ ಎಲ್ಲ ನಾವು ಓದ್ಕೊಂಡ್ಬಿಟ್ರೆ ಏನ್ ಮಾಡೋದು? ಮಕ್ಳ ಏನ್ ಗೊತ್ತಾ, ನೀವ್ ಎಸ್ಸೆ ಕ್ವಶನ್ಸ್ ನ ಓದಿದ್ರೇನೆ ನೀವ್ MCQs ಗೆ ನೀವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಅಂಡ್ ಮೋರ್ ಓವರ್, ಈಗ ನಾನ್ ನಿನ್ನೆ ಒಂದಷ್ಟು ಸ್ಟೇಟ್ಮೆಂಟ್ಸ್ ಗಳನ್ನ ನೋಡಿದೆ, ತಲೆ ಕೆಡಿಸ್ಕೊಂಬೇಡಿ, ಆದಷ್ಟು ಈಸಿಯಾಗಿ ಪೇಪರ್ಸ್ ನ ರೆಡಿ ಮಾಡ್ತಾ ಇದೀವಿ, ಸೊ ಈಸಿಯಾಗಿ ಮಕ್ಳು ಕ್ರ್ಯಾಕ್ ಮಾಡ್ಬೋದು ಎಕ್ಸಾಮ್ಸ್ ನ ಅಂತ ಹೇಳ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಈಗ ನಾವು PUC ಎಕ್ಸಾಮ್ ಬಗ್ಗೆ ನೋಡೋದಾದ್ರೆ, ಪಾಸ್ ಮಾಡ್ಬಿಟ್ರು. ಎಷ್ಟೋ ಮಕ್ಳಿಗೆ ಈಗ ಅದು ತಲೆಯಲ್ಲಿ ಇರುತ್ತೆ, ಹೇಗೋ ಪಾಸ್ ಮಾಡ್ತಿದ್ದಾರೆ, ಮತ್ತೆ ಯಾಕೆ ಓದ್ಬೇಕು? ಮಕ್ಳ ನಾನು ಪದೇ ಹೇಳ್ತೀನಿ, ನಾವ್ ಯಾಕೆ ಓದ್ಬೇಕು, ಈ ಯಾಕೆ ಅನ್ನೋ ಕ್ವಶನ್ ಬಂದಾಗ ಒಂದಿನ ಗಮನದಲ್ಲಿ ಇಟ್ಕೊಳ್ಳಿ. ನಾವ್ ಯಾಕೆ ಓದ್ಬೇಕು ಅಂತಂದ್ರೆ, ನಮ್ಮ ಜ್ಞಾನವನ್ನ ನಾವು ಇನ್ನೊಂದಷ್ಟು ತಿಳಿದುಕೊಳ್ಳೋದಕ್ಕೆ. ನೀವ್ ಯಾವಾಗ್ಲೂ ಎಲ್ಲಾ ಕಡೆಯಿಂದಲೂ ಕೂಡ ಜ್ಞಾನಾರ್ಜನೆಗೆ ನೀವು ಬಳಸ್ಕೊಬೇಕಾಗುತ್ತೆ. ವಿದ್ವತ್ ನಿಮ್ಗೆ ಎಷ್ಟು ಸಹಾಯ ಮಾಡ್ತಿದೆ ಅಂತ ಅಂದಾಗ, ಖಂಡಿತವಾಗ್ಲು ಈ ಯಾಕೆ ಅನ್ನೋ ಕ್ವಶನ್ ಬಂದಾಗೆಲ್ಲ ನೀವ್ ತಿಳ್ಕೊಳ್ಳಿ, ನಮ್ಮ ಮಕ್ಕಳ ಇನ್ನೂ ಶಾರ್ಪರ್ ಮಾಡೋದಕ್ಕೆ, ಇನ್ನೂ
ಕೂಡ ಇನ್ನು ಬುದ್ಧಿವಂತರನ್ನಾಗಿ ಮಾಡೋದಕ್ಕಾಗಿ ನಮ್ಮ ವಿದ್ವತ್ ನಿಮಗೋಸ್ಕರ ಇಷ್ಟೊಂದೆಲ್ಲ ಸಹಾಯ ಮಾಡ್ತಿದೆ. ಹಾಗೆ ಅದರ ಉಪಯೋಗವನ್ನ ಪಡೆದುಕೊಂಡು ನೀವೇನ್ ಮಾಡ್ಬೇಕು, ಓದ್ಬೇಕು, ಜಾಣ ಮಕ್ಕಳಾಗ್ಬೇಕು. ಇನ್ನು ನಮ್ಮ ಟ್ಯೂಟರ್ಸ್ ಎಲ್ಲ ಹೇಳ್ತಿದ್ರು ಹೇಗೆ ನಾವು ನಿಮ್ಗೆ ಪ್ರಿಪೇರ್ ಮಾಡ್ತೀವಿ. ಚೈತ್ರ ಮ್ಯಾಮ್ ಈಗ ತಾನೇ ಹೇಳಿದ್ರು, ನಿಮ್ಗೆ ಏನಂತ ಹೇಳಿದ್ರು, ಲೈಕ್ ನಾವು ಬಂದು ನಿಮ್ಗೆ ತಿಳಿಸ್ಕೊಡ್ಬೇಕಂತಂದ್ರೆ ನಾವು ಕೂಡ ಅಷ್ಟೇ ರೀತಿಯಲ್ಲಿ ಪ್ರಿಪೇರ್ ಆಗ್ತೀವಿ ಅಂತ. ಸೊ ನಮ್ಮ ಆಫ್ಲೈನ್ ಪ್ರಿಪರೇಷನ್ಸ್ ಹೇಗಿರುತ್ತೆ, ನಿಮ್ಗೆಲ್ಲ ತುಂಬಾ ಕ್ಯೂರಿಯಸ್ ಆಗಿರ್ತೀರಾ ಹೇಗಿರುತ್ತೆ ನಮ್ಮ ಆಫ್ಲೈನ್ ಪ್ರಿಪರೇಷನ್ಸ್, ಹೇಗೆ ಓದ್ತೀವಿ ಅಂತ. ಹೇಗೆ ನೀವೇನ್ ಮಾಡ್ತೀರಾ ಆಫ್ಲೈನ್ ಪ್ರಿಪರೇಷನ್ಸ್, ನಿಮ್ಗೆ ಹೇಗಿರುತ್ತೆ? ನೀವು ಸ್ಟೇಜ್ ಬಂದು ಆನ್ ಸ್ಟೇಜ್ ಬಂದು ಕೊಡೋ ಮುಂಚೆ ಮ್ಯೂಟ್ ಹೇಳಿದಿರಾ? ಓಕೆ, ಯಾ ನವ್ಯ ಮ್ಯಾಮ್, ಲೈಕ್ ನಮ್ಗೆ ಒಂದಿನದ್ದೇ ಅಲ್ಲ, ವಿ ಹ್ಯಾವ್ ಟು ಪ್ರಿಪೇರ್. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಒಂದ್ ಕಾನ್ಸೆಪ್ಟ್ ಇದ್ರೆ ಲೈಕ್ ಯೂಶಲಿ ಕ್ಲಾಸಸ್ ವಿಲ್ ಬಿ 40 minutes ಇರುತ್ತೆ ಅಲ್ವಾ. ಸೊ 40 minutes ಅಲ್ಲಿ ಒಂದು ಕಾನ್ಸೆಪ್ಟ್ ನ ಹೇಳ್ಕೊಡ್ತೀವಿ, ಅಥವಾ ಕಾನ್ಸೆಪ್ಟ್ ಕಂಪ್ಲೀಟ್ ಕೂಡ ಆಗದೆ ಇರಬಹುದು. ಬಟ್ ನಾವು ಆಫ್ಲೈನ್ ವಿಡಿಯೋಸ್ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ 20 minutes ಇರುತ್ತೆ ಅಲ್ವಾ. ಸೊ ಎಂಟೈರ್ 40 minutes ನಾವು 10 minutes ಮಾಡ್ಬೇಕು ಅಥವಾ ಲೆಸ್ ದೆನ್ ದಟ್ ಮಾಡ್ಬೇಕು ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ನಾವ್ ಎಷ್ಟು ಒದ್ದಾಡಿರ್ತೀವಿ ಅಂತ ಅಲ್ವಾ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ರೀಡ್ ಅಂಡ್ ರೀಡ್ ವಾಟ್ ಎವರ್ ವಿ ಆರ್ ರೀಡಿಂಗ್. ಅದನ್ನ ಇನ್ನಷ್ಟು ನಮ್ಗೆ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಒಬ್ರಿಗೆ ಹೇಳ್ಕೊಡ್ಲಿಕ್ಕಾಗತ್ತೆ, ರೈಟ್? ಸೊ ಇಟ್ ವಿಲ್ ಬಿ ಅನ್ ಎಂಟೈರ್ ಡೇ ಪ್ರೋಸೆಸ್ ಫಾರ್ ಜಸ್ಟ್ ಒನ್ ವಿಡಿಯೋ ಕಾನ್ಸೆಪ್ಟ್, ರೈಟ್? ಯಾ ಸ್ಟೂಡೆಂಟ್ಸ್, ಸೊ ನಾವೇನ್ ಮಾಡ್ತಿರ್ತೀವಿ, ಯಾವ್ದಾದ್ರು ಒಂದು ಪುಟ್ಟ ಕಾನ್ಸೆಪ್ಟ್ ಇರಬಹುದು, ವಾಟ್ ಎವರ್ ದ ಕಾನ್ಸೆಪ್ಟ್ ಈಸ್, ಈಗ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಇರಬಹುದು, ದಟ್ ಬರೀ ಅದೆಲ್ಲ ಏನು ಒಂದು ಕಾನ್ಸೆಪ್ಟ್, ಯಾವುದು ಒಂದು ಎಂಟೈರ್ ಸೈನ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದ್ ಎಂಟೈರ್ ಚಾಪ್ಟರ್ ಅಲ್ಲಿ ಒಂದು ಕಾನ್ಸೆಪ್ಟ್ ನ ನಾವು ಒಂದಿನಕ್ಕೆ ಹೇಳ್ಕೊಡ್ಬೇಕು ಅಂದ್ರೆ ಈವನ್ ವಿ ಹ್ಯಾವ್ ಟು ಸ್ಟಡಿ ಸೋ ಮಚ್, ರೈಟ್? ಸೊ ದಟ್ ಈಸ್ ವಾಟ್ ನಮ್ಗೆ ಫಸ್ಟ್ ಒಂದ್ಸತಿ ಓದ್ಕೋತೀವಿ, ಅದಾದ್ಮೇಲೆ ಒಂದು ಸ್ಕ್ರಿಪ್ಟ್ ಮಾಡ್ಕೊಳ್ತೀವಿ, ಇಷ್ಟು ಮಾತುಗಳು ಮಾಡ್ಬೇಕು ಅಂತ. ಮತ್ತೆ ಆ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಹೈಲೈಟ್ಸ್ ಗಳಿರುತ್ತೆ, ಅದ್ ತಕ್ಕಂಗೆ ನಾವು ವಿಡಿಯೋಸ್ ಗಳು ಮಾಡ್ಬೇಕು. ಅಂಡ್ ಅಪಾನ್ ದಟ್ ರೈಟ್, ನಾವು ಪಾಠ ಮಾಡ್ತಿರ್ಬೇಕಾದ್ರೆ ಬ್ಯಾಕ್ ಸ್ಕ್ರೀನ್ ಅಲ್ಲಿ ಪ್ಯಾನಲ್ ಅಲ್ಲಿ ವಿಲ್ ಬಿ ಗೆಟಿಂಗ್, ನಾನು ಏನ್ ಪಾಠ ಮಾಡ್ತಿದ್ದೀನಿ ಅದ್ರ ತಕ್ಕಂಗೆ ಕರೆಕ್ಟ್ ಡೆಫಿನೇಷನ್ಸ್ ಗಳು ಬೋರ್ಡ್ ಮೇಲೆ ಇರುತ್ತೆ. ಇವನ್ ಇಫ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್, ಅದ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ರೀಡ್ ದೋಸ್, ದ ರೈಟಿಂಗ್ಸ್ ವಿಲ್ ಬಿ ದೇರ್, ದ ಡೆಫಿನೇಷನ್ಸ್ ವಿಲ್ ಬಿ ದೇರ್, ಅಂಡ್ ಯು ಕ್ಯಾನ್ ಪಾಸ್ ದ ವಿಡಿಯೋಸ್ ಅಂಡ್ ಆಲ್ಸೋ ಯು ಕ್ಯಾನ್ ನೋಟ್ ಡೌನ್ ದಿಸ್ ಡೆಫಿನೇಷನ್ಸ್ ಅಂಡ್ ಆಲ್ ಅಲ್ವಾ. ಸೊ ಇವನ್ನೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಇಟ್ ವಿಲ್, ಒಂದು ವಿಡಿಯೋಗೆ ಮಿನಿಮಮ್ ವಿ ನೀಡ್ ಅರೌಂಡ್ 2 days ಆರ್ ಸಮ್ ಪ್ರಿಪರೇಷನ್ಸ್ ಬೇಕು. ಯಾಕೆಂದ್ರೆ ಕಂಪ್ಲೀಟ್ ವಿಡಿಯೋ ಮಾಡ್ಬೇಕು ಅಲ್ವಾ ನಾವು, ದಟ್ಸ್ ವಾಟ್. ಸೊ ಅದೇ ತರ ಇಟ್ ಇಸ್ ಲೈಕ್ ಡೈಲಿ ಈ ತರ ಇಟ್ಸ್ ಸೈಕಲ್ ಆಕ್ಚುಲಿ. ನಾವು ಪ್ರಿಪರೇಷನ್ ಮಾಡ್ತೀವಿ, ನಾವು ಮಾಡಿರೋ ಸ್ಕ್ರಿಪ್ಟ್ ನ ಒಬ್ರು ಕೊಡ್ತೀವಿ, ಅವ್ರ ತಕ್ಕಂಗೆ ಪ್ಯಾನಲ್ ಅಲ್ಲಿ PPTs ಗಳನ್ನ ಮಾಡ್ತಾರೆ. ಆ PPT ನ ನಾವು ತಗೊಂಡು ಒಂದ್ಸತಿ ನೋಡ್ತೀವಿ, ಆ PPT ತಕ್ಕಂಗೆ ನಾವು ರೆಡಿ ಆಗ್ತೀವಿ. ಸೊ ಇಟ್ ಇಸ್ ಅ ಬಿಗ್ ಪ್ರೋಸೆಸ್ ಆಕ್ಚುಲಿ. ಬಟ್ ನಿಮಗೆ ನಾವು ಮಾಡೋ ಸರ್ಕಸ್ ಎಲ್ಲ ಕಾಣಲ್ಲ. ವಾಟ್ ಯು ಸಿ ಜಸ್ಟ್ ದ 10 minutes neat video, that's what you will be getting, right? But ಅದ್ರ ಹಿಂದೆ we have so much of sweat actually. So whatever you are seeing is not exactly what it is, but it is much more. That's what I'm trying to say. ಎಸ್ ಎಕ್ಸಾಕ್ಟ್ಲಿ. ಈಗ ಅವ್ರು ಹೇಳಿದ ಹಾಗೆ, ಬಿಕಾಸ್ ನಾವ್ ಯಾವ್ದನ್ನು ನಿಮ್ಗೆ ಹಾಗೆ ರಾ ಫೈಲ್ ತಗೊಂಡ್ ಬಂದು ನಿಮ್ಗೆ ಮಕ್ಳ ಟೆಕ್ಸ್ಟ್ ಬುಕ್ ಅಲ್ಲಿ ಹಿಂಗಿದೆ ಇದನ್ನ ನೀವು ಓದ್ಕೊಳ್ಳಿ ಅಂತ ಖಂಡಿತ ಯಾವತ್ತೂ ನಾವು ಮಾಡಿಲ್ಲ. ನೀವ್ ನೋಡಿರ್ತೀರಾ, ನಿಮ್ಮ ನವ್ಯ ಮ್ಯಾಮ್ ನಿಮ್ಗೆ 6th standard ಇಂದ ಹಿಡಿದು ನಿಮ್ಗೆ 10th standard ವರ್ಗೂನು ಕೂಡ ಬಯಾಲಜಿ, ಕೆಮಿಸ್ಟ್ರಿ ಎಲ್ಲ ಟೀಚ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಆಶಾ ಮ್ಯಾಮ್ ಆಗಿರ್ಬೋದು, ಮೂರ್ತಿ ಸರ್ ಆಗಿರ್ಬೋದು, ಚೈತ್ರ ಮ್ಯಾಮ್ ಆಗಿರ್ಬೋದು, ಇನ್ನು ನಮ್ಮ ಹಲವಾರು ಟ್ಯೂಟರ್ಸ್ ಗಳಾಗಿರ್ಬೋದು, ಯಾವುದೇ ಒಂದು ಕಾನ್ಸೆಪ್ಟ್ಸ್ ನ ನಿಮ್ ಮುಂದೆ ತರೋಕ್ಕಿಂತ ಮುಂಚೆ ಟೆಕ್ಸ್ಟ್ ಬುಕ್ ಅಲ್ಲದೆ ಕೂಡ ಬೇರೆ ಎಲ್ಲಾ ಸೋರ್ಸಸ್ ನು ಕೂಡ ನಾವು ಚೆಕ್ ಮಾಡ್ತೀವಿ. ಹೌದು, ಚೆಕ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಮಕ್ಳ ನಾನು ಟ್ಯೂಟ್ ಮಾಡ್ಬೇಕಾದ್ರೂ ಕೂಡ ನಿಮ್ಗೆ ತುಂಬಾ ಹೇಳ್ತಾ ಇರ್ತೀನಿ, ಒಂದೊಂದ್ಸಲ ಕನ್ನಡದಲ್ಲೂ ಹೇಳ್ತೀನಿ, ಇಂಗ್ಲಿಷಲ್ಲೂ ಹೇಳ್ತೀನಿ. ಯಾಕಂತಂದ್ರೆ ನಾವು ಬರೀ ಪುಸ್ತಕದ ಹುಳು ಆಗಿರ್ಬಾರ್ದು. ಯಾಕಂದ್ರೆ ನಾವ್ ಏನ್ ತಿಳ್ಕೊತೀವೋ ಅದನ್ನ ಪ್ರಾಪರ್ ಆಗಿ ತಿಳ್ಕೊಬೇಕು. ಎಲ್ಲಾ ಏರಿಯಾದಲ್ಲೂ ಅದ್ರ ಬಗ್ಗೆ ಇರುವಂತಹ ಮಾಹಿತಿಯನ್ನು ನಾವು ಆದಷ್ಟು ಕೂಡ ಅಬ್ಸರ್ವ್ ಮಾಡ್ಕೊಂಡು ಕಲ್ತ್ಕೊಬೇಕಾಗತ್ತೆ. ಹಾಗಾಗಿ ನಾನ್ ನಿಮ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ಬೇರೆ ಸೋರ್ಸ್ ಗಳನ್ನ ಚೆಕ್ ಮಾಡ್ತೀವಿ, ಬೇರೆ ಟೆಕ್ಸ್ಟ್ ಬುಕ್ ಗಳನ್ನ ಚೆಕ್ ಮಾಡ್ತೀವಿ. ನಮ್ಮ ಮಕ್ಕಳಿಗೆ ಯಾವ ಒಂದು ಮಾಹಿತಿ ಹೇಳಿದ್ರೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ ಅದನ್ನ ನಾವು ನಿಮ್ಗೆ ತಲುಪಿಸ್ತೀವಿ. ಅಟ್ ದ ಸೇಮ್ ಟೈಮ್ ಆ ಮಾಹಿತಿಯಿಂದ ನಿಮ್ಗೆ ಹಾಗೆ ನಿಮ್ಮ ಅಕಾಡೆಮಿಕ್ ಇಯರ್ಗೆ ನೀವು ಎಕ್ಸಾಮ್ ಬರಿಬೇಕಾದ್ರೂ ಕೂಡ ನಿಮ್ಗೆ ಅಷ್ಟೇ ಅದು ಸುಲಭ ಅನ್ನಿಸ್ಬೇಕು, ಹಾಗೆ ಅಷ್ಟೇ ಉಪಯುಕ್ತ ಅನ್ನಿಸ್ಬೇಕು. ತುಂಬಾ ಕ್ವಶನ್ಸ್ ಬರ್ತಾ ಇದೆ, ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಅಪ್ಲೋಡ್ ಮಾಡಿ ಸಾಲ್ವ್ ಮಾಡಿ ಸರ್ ಅಂತೆಲ್ಲ ಬರ್ತಿದೆ.
ಹಾ, ಖಂಡಿತವಾಗ್ಲೂ. ಆಕ್ಚುಲಿ ಈಗ ಆಲ್ರೆಡಿ ನಮ್ಮ ಆಪ್ ನಲ್ಲಿ MCQ ಕ್ವಶನ್ಸ್ ಆನ್ಸರ್ ಮಾಡಿರುವಂತಹ ಶಾರ್ಟ್ ವಿಡಿಯೋ ಸಿಕ್ಕತ್ತೆ ನಿಮ್ಗೋಸ್ಕರ, ಅದನ್ನ ನೀವು ನೋಡ್ಬೋದು. ಹಾಗೆ ಆಪ್ ಅಲ್ಲಿ ಕ್ವಶನ್ ಪ್ಯಾಟರ್ನ್ MCQ ಕ್ವಶನ್ಸ್ ಏನಿದೆ ಅದು ಕೂಡ ಮಾಡೆಲ್ ಕ್ವಶನ್ ಪೇಪರ್ಸ್ ನ ಕೆಲವೊಂದನ್ನ ಅಪ್ಲೋಡ್ ಮಾಡಿದ್ದಾರೆ. ನೀವು ಆಪ್ ಡೌನ್ಲೋಡ್ ಮಾಡ್ಕೋಬೇಕು, ತುಂಬಾ ಸುಲಭ. ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ನೀವು ಇದೆಲ್ಲ ಕ್ವಶನ್ಸ್ ಕೂಡ ನೀವು ನೋಡ್ಬೋದು. ಮಾಡೆಲ್ ಪೇಪರ್ಸ್, ಮಾಡೆಲ್ ಕ್ವಶನ್ ಆನ್ಸರ್ಸ್ ಹೇಗ್ ಮಾಡ್ಬೋದು ಅದೆಲ್ಲವನ್ನ ಕೂಡ ನಾವು ಆಪ್ ಅಲ್ಲಿ ಹಾಕಿದೀವಿ. ನೀವು ಡೌನ್ಲೋಡ್ ಮಾಡಿ ನವ್ಯ ಅಲ್ಲಿಂದ ನೀವು ನೋಡ್ಕೊಬಹುದು. ಎಸ್ ನವ್ಯ, ಈಗ ಕೆಲವರು ಕ್ವಶನ್ಸ್ ಕೇಳ್ತಾ ಇದ್ರೆ ಮಾಡೆಲ್ ಕ್ವಶನ್ ಪೇಪರ್ಗೆ, ಹೌದಲ್ವಾ? ಸೊ ಮ್ಯಾಕ್ಸಿಮಮ್ ಮಾಡೆಲ್ ಕ್ವಶನ್ ಪೇಪರ್ ಅಂತ ಬರೋದು 10th ಸ್ಟ್ಯಾಂಡರ್ಡ್ ಗೆ. ವೆರಿ ಇಂಪಾರ್ಟೆಂಟ್ ಆಗಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು 10th ಸ್ಟ್ಯಾಂಡರ್ಡ್ ಮಾಡೆಲ್ ಕ್ವಶನ್ ಪೇಪರ್ ನ. ಸೊ ಅಂದ್ರೆ ಬೇರೆ ಕ್ಲಾಸಸ್ಗೆ ಮಾಡೆಲ್ ಪೇಪರ್ ಬೇಡವಾ ಅಂತ ನಾನು ಹೇಳ್ತಾ ಇಲ್ಲ. 10th ಸ್ಟ್ಯಾಂಡರ್ಡ್ ಇಸ್ ವೆರಿ ಇಂಪಾರ್ಟೆಂಟ್, ಅದಕ್ಕೆ ಹೇಳ್ತಾ ಇದ್ದೀನಿ. ಲಿಸನ್, ನಮ್ಮ ಆಪ್ ನಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ನ ಹೇಗ್ ಮಾಡಿದೀವಿ ಅಂದ್ರೆ, ನೀವು ಆಪ್ ಓಪನ್ ಮಾಡಿದ ತಕ್ಷಣ ವಿಡಿಯೋಸ್ ಓಪನ್ ಮಾಡಿದ್ರೆ 2 ಲೈನ್ ನಿಮ್ಗೆ ಕಾಣುತ್ತೆ. ಫಸ್ಟ್ ಒನ್, ಅಲ್ಲಿ ಆಲ್ರೆಡಿ ನಿಮ್ಗೆ ಎಕ್ಸರ್ಸೈಸ್ ಅಲ್ಲಿ ಇರೋ ಪ್ರಾಬ್ಲಮ್ಸ್ ನ ವರ್ಕೌಟ್ ಮಾಡೋದು 1 ಲೈನ್ ಅಲ್ಲಿ ಬರುತ್ತೆ. ಸೊ ಅದ್ರ ಕೆಳಗಡೆ ಮಾಡೆಲ್ ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡಿದೀವಿ. ಹೇಗ್ ಸೆಲೆಕ್ಷನ್ ಮಾಡ್ಕೊಂಡಿದೀವಿ ಗೊತ್ತಾ? ಮಾಡೆಲ್ ಕ್ವಶನ್ ಪೇಪರ್ ನ ಬ್ಯಾಕ್ ಅಂಡ್ ಇಯರ್ಲಿ, ಅಂದ್ರೆ ಇಲ್ಲಿ ತನಕ 2, 3, 5 years ಇಂದ, ಅಂದ್ರೆ ಇದೇ ಸಿಲೆಬಸ್ ಅನ್ನ ಕ್ಯಾರಿ ಓವರ್ ಮಾಡ್ತಾ ಟೆಕ್ಸ್ಟ್ ಬುಕ್ ಅಲ್ಲಿ ಈ ವರ್ಷಕ್ಕೆ 2 ಪೇಪರ್ ರಿಲೀಸ್ ಆಗುತ್ತೆ. ಒಂದು ಸಪ್ಲಿಮೆಂಟರಿ, ಒಂದು ಮೈನ್ ಎಕ್ಸಾಮ್. ಅವೆರಡೂ ಪೇಪರ್ ಅಲ್ಲಿ ಕ್ವಶನ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು, ಸೊ ನಾವು PPT ಕ್ರಿಯೇಟ್ ಮಾಡಿ ಅದನ್ನೇ ಸಪರೇಟ್ ಆಗಿ ನಾವೇನ್ ಮಾಡಿದ್ವಿ, ವಿಡಿಯೋ ಮಾಡಿದ್ವಿ. ಸೊ ಅದನ್ನ ಆಲ್ಮೋಸ್ಟ್ ನಾವು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನೀವೆಲ್ಲ ನೋಡ್ಬೋದು ಮಕ್ಕಳೇ, ಅದನ್ನೆಲ್ಲ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನೋಡಬಹುದು. ಸೊ 2-3 days ಅಲ್ಲಿ, ಈ ವೀಕ್ ಅಲ್ಲಿ ಆಲ್ಮೋಸ್ಟ್ ಆಲ್ ನಿಮ್ಗೆ ಇನ್ನೊಂದಷ್ಟು ಕ್ವಶನ್ಸ್ ಯೂಟ್ಯೂಬ್ ನಲ್ಲಿ ಸಿಗುತ್ತೆ. ಓಕೆ, ಕೆಲವೊಂದು ಒಬ್ರು ಪೇರೆಂಟ್ಸ್ ನನ್ಗೆ ಏನ್ ಕೇಳಿದ್ರು, ಸರ್ ನಿಮ್ಮ ಆಪ್ ಇಂದ ಮಕ್ಕಳಿಗೆ ಏನ್ ಯೂಸ್ ಸರ್ ಅಂತ. ಸರ್ ಆಪ್ ಇಂದ ಮಕ್ಕಳಿಗೆ ಏನ್ ಯೂಸ್ ಅಂತಂದ್ರೆ ಏನು? ಮಕ್ಕಳಿಗೆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅಂತ ಕೇಳಿ ಏನ್ ಯೂಸ್ ಅಂತ ಹೇಳಿ. ಸರ್ ಹೇಗ್ ಮಾಡೋದು ಅಂತ ಕೇಳಿದ್ರು, ಅವರೆಲ್ಲ ಓಪನ್ ಮಾಡ್ಕೊಂಡು ಯೂಸ್ ಮಾಡೋದು. ಸರ್ ನಿಮ್ಮ ಆಪ್ ಅಲ್ಲಿ ನಮ್ಮ ಮಕ್ಕಳಲ್ಲಿ ಸ್ಕೂಲಲ್ಲಿ ಟೀಚರ್ ಅವರು, ಆಕ್ಚುಲಿ ಪೇರೆಂಟ್ಸ್ ಕಮ್ ಟೀಚರ್, ನಮ್ಮ ಮಕ್ಕಳಲ್ಲಿ A ಗ್ರೂಪ್ ಮಕ್ಳು ಇರ್ತಾರೆ, B ಗ್ರೂಪ್ ಮಕ್ಳು ಇರ್ತಾರೆ, C ಗ್ರೂಪ್ ಮಕ್ಳು ಇರ್ತಾರೆ, ಎಲ್ಲರಿಗೂ ಯೂಸ್ ಆಗುತ್ತಾ ಅಂತ ಕೇಳಿದ್ರು. ಸರ್ ಖಂಡಿತ ಅಂತ ಹೇಳಿದ್ರೆ. ಸೊ A ಗ್ರೂಪ್ ಮಕ್ಳು ಒಂದೇ ಸರಿ ನೋಡ್ಕೊಂಡ್ರೆ ಸಾಕು, B ಗ್ರೂಪ್ ನವರು 2 ಸರಿ ನೋಡಿದ್ರೆ ಸಾಕು, C ಗ್ರೂಪ್ ನವರು 3 and more, ಬೇಕಾದ್ರೆ ಎಷ್ಟು ಸಾರಿ ಬೇಕಾದ್ರೂ ಕೂಡ ಅದ್ರ ವಿಡಿಯೋನ ಓಪನ್ ಮಾಡಿ. ಅದು ಒಂದು ಖಂಡಿತವಾಗ್ಲೂ ಒಂದು ಆಡ್ ಪಾಯಿಂಟ್ಸ್ ನಮ್ಮ ಒಂದು ಆಪ್ ನಲ್ಲಿ. ನೀವು ಎಷ್ಟು ಸಲ ಡೌಟ್ ಬಂತು, ಒಂದೊಂದ್ಸಲ ಏನ್ ಮಾಡ್ತಾರೆ ಮಕ್ಳು ಅಂದ್ರೆ ಕ್ಲಾಸ್ ಅಲ್ಲಿ ಕೇಳ್ಬೇಕಾದ್ರೆ ಒಂದ್ಸಲ ಕೇಳಿದ್ರೆ ಓಕೆ, ಮಕ್ಳಿಗೆ ಏನೋ ಒಂದ್ಸಲ ಏನೋ ಮ್ಯಾಮ್ ಅನ್ಕೋತಾರ, 2ನೇ ಸಲ ಓಕೆ ಬೈದ್ಬಿಡ್ತಾರೆ, ಈಗ ಕೇಳಕ್ಕಾಗಲ್ಲ. ಹಾಗಲ್ಲ, ಎಷ್ಟು ಸಲ ಬೇಕಾದ್ರೂ ನೀವ್ ಹೇಳ್ದಾಗ, ಕೆಲವೊಂದ್ ಮಕ್ಳು ಡಲ್ ಸ್ಟೂಡೆಂಟ್ಸ್ ಇರ್ತಾರೆ, ಕೆಲವರು ತುಂಬಾ ಶಾರ್ಪ್ ಇರ್ತಾರೆ, ನೋಡಿದ ತಕ್ಷಣ ಝುಯ್ ಅಂತ ಫುಲ್ ಅಬ್ಸರ್ವ್ ಮಾಡ್ಕೊಂಡು ಫುಲ್ ಎಲ್ಲ ಮಾಡ್ಬಿಡ್ತಾರೆ. ಬಟ್ ಕೆಲವು ಮಕ್ಳು, ಇವನ್ ನಾನು ಕೂಡ ಅದೇ ತರನೇ, ನಂಗೆ ಮಿನಿಮಮ್ 2-3 ಸಲನಾದ್ರೂ ನಂಗೆ ಹೇಳ್ಕೊಡ್ಲೇಬೇಕಿತ್ತು ನನ್ನ ಟೀಚರ್ಸ್. ಸೊ ನೋ ಅಫೆನ್ಸ್. ಅದರಿಂದ ನಾವೇನ್ ಮಾಡ್ತಿದೀವಿ, ನಮ್ಮ ಆಪ್ ನಲ್ಲಿ ಮೂರ್ತಿ ಸರ್ ಹೇಳ್ದ ಹಾಗೆ ನೀವು ಎಷ್ಟು ಸಲ ಬೇಕಾದ್ರೂ ಆ ವಿಡಿಯೋಸ್ ನ ನೋಡ್ಬೋದು. ಡೌಟ್ಸ್ ಬಂತ, ಕ್ವಶನ್ಸ್ ಬಂತ, ರೀಡ್ ಮಾಡಿ ಕ್ವಶನ್ಸ್ ನ ನಿಮ್ಗೆ ಆನ್ಸರ್ ಮಾಡೋದಕ್ಕೆ ಅಂತ ನಮ್ಮ ಟ್ಯೂಟರ್ಸ್ ಟೀಮ್ ರೆಡಿ ಆಗಿರ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಯಾವ್ದೇ ರೀತಿ ಡೌಟ್ ಬೇಡ. ಇನ್ನು ನಾವು ಹೇಳ್ಬೇಕಾದ್ರೆ ನಾವ್ ಆಶಾ ಮ್ಯಾಮ್ ನ ಕೇಳೋಣ. ಈಗ ಆಶಾ ಮ್ಯಾಮ್, ನಿಮ್ಮ ಪ್ರಿಪರೇಷನ್ಸ್ ಹೇಗಿರುತ್ತೆ? ನೀವ್ ಹೇಗೆ ಮಕ್ಕಳಿಗೆ ಜಾಸ್ತಿ ಇದ್ರ ಬಗ್ಗೆ ನಿಮ್ಮ ಒಂದು ಪಾಸಿಟಿವ್ ಆಗಿರ್ಲಿಕ್ಕೆ ಅಥವಾ ಇನ್ನೂ ಅವ್ರಿಗೆ ತಿಳಿಸ್ಕೊಡೋದಕ್ಕೆ ನೀವ್ ಹೇಗೆಲ್ಲ ಟ್ರೈ ಮಾಡ್ತೀರಾ? ಆಶಾ ಮ್ಯಾಮ್ ಮ್ಯೂಟ್ ಅಲ್ಲಿ ಇದ್ದೀರಾ? ಸಾರಿ ಅಗೇನ್ ಇವಾಗ ಕೇಳಿಸ್ತಿದೆ ಅಲ್ವಾ ನವ್ಯ ಮ್ಯಾಮ್? ಎಸ್, ಎಕ್ಸಾಕ್ಟ್ಲಿ ಕೇಳಿಸ್ತಿದೆ. ಸೊ ನಂದು ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ ನೀವು ಟ್ಯೂಟೋರಿಯಲ್ ವಿಡಿಯೋಸ್ ನೋಡಿದ್ರೆ, ಮೋಸ್ಟ್ ಆಫ್ ದ ಟೈಮ್ಸ್ ಐ ಬಿ ಆಲ್ವೇಸ್ ಫೋಕಸಿಂಗ್ ಆನ್, ಆಸ್ ಐ ಬಿಲೀವ್ ಆಲ್ವೇಸ್, ನಾನು ಯಾವಾಗೂ ಏನ್ ಹೇಳ್ತೀನಿ ಅಂದ್ರೆ ಹ್ಯಾಂಡ್ಸ್ ಆನ್ ಕಲಿಬೇಕು. ಏನೇ ಕಲ್ತ್ರು ಎಕ್ಸಾಕ್ಟ್ಲಿ ಬಿಲೀವ್ ನೀವ್ ಏನ್ ಕಲಿತೀರಾ ಅಂತಿಲ್ಲ ಅಂದ್ರೆ ಅದನ್ನ ನಿಮ್ಮ ಡೈಲಿ ಲೈಫ್ ಅಲ್ಲಿ ಅದನ್ನ ನೀವು ಅಪ್ಲೈ ಮಾಡ್ತಿಲ್ಲ ಅಂತಂದ್ರೆ ಇಟ್ಸ್ ಅ ಯೂಸ್ಲೆಸ್. ಸೊ ದಟ್ ಈಸ್ ದ ಯಾವುದೇ ಒಂದು ಟಾಪಿಕ್ ನಾನು ಟೀಚ್ ಮಾಡ್ತಾ ಇರ್ಬೇಕಾದಾಗ ಐ ಆಲ್ವೇಸ್ ಮೇಕ್ ಶ್ಯೂರ್ ದಟ್ ಐ ವಿಲ್ ಮೇಕ್ ಅದು ನಿಮ್ಗೆ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ನೀವು ಯಾವುದೇ ಒಂದು ಕಲಿತಾ ಇರಿ, ನಾಟ್ ಓನ್ಲಿ ಇನ್ ದಟ್, ಯಾವುದೇ ಸಬ್ಜೆಕ್ಟ್ ಕಲಿತಾ ಇರ್ಬೇಕಾದಾಗ ಫಸ್ಟ್ ಟ್ರೈ ಟು ನೋ ದ ಇಂಪಾರ್ಟೆನ್ಸ್. ಆ ಇಂಪಾರ್ಟೆನ್ಸ್ ನೋಡಿದ ತಕ್ಷಣ ಯು ಫೀಲ್ ದಟ್ we do need to learn this something, there is something important that we need to know. So ಅವಾಗ ಕಲ್ತಿದ್ದನ್ನ ನೀವು ನಿಮ್ಮ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ಕೋಬೇಕು. ನಾಟ್ ಓನ್ಲಿ ಥಿಂಗ್, ಈಗ ನೀವು ಕೋವಿಡ್ ಸಿಚುವೇಶನ್ ಅಲ್ಲೇ ನೋಡ್ಬೋದು, ಬೀಯಿಂಗ್ ಸೈನ್ಸ್ ಸ್ಟೂಡೆಂಟ್ಸ್, ನೀವು ಎಲ್ಲಾ ಕ್ಲಾಸ್ ಅವರು ಸೈನ್ಸ್ ಓದ್ತಾ ಇದ್ದೀರಾ. ಸೊ ಬೇಸಿಕ್ ಮಿನಿಮಲ್ ಥಿಂಗ್ ಅಂತ ಐ ಥಿಂಕ್ ಯು ಕ್ಯಾನ್ ಹೆಲ್ಪ್ ಯುವರ್ ಪೇರೆಂಟ್ಸ್. ನಿಮ್ಮ ಪೇರೆಂಟ್ಸ್ ನಿಮ್ಗೆಲ್ಲ ಏನ್ ಹೆಲ್ಪ್ ಬೇಕಾ ಹೆಲ್ಪ್ ಮಾಡ್ತಾರೆ. ಬೀಯಿಂಗ್ ಯು ಪೀಪಲ್ ಎಜುಕೇಟೆಡ್ ಆಗಿ ನೀವು ಸಹ, ನಾವು ಚಿಕ್ಕ ನಾವೇನ್ ಮಾಡಕ್ಕಾಗುತ್ತೆ ಅಂತಲ್ಲ, ಕಲ್ತಿರೋದನ್ನ ಯು ಗಾಟ್ ಅ ಟೈಮ್ ಟು ಅಪ್ಲೈ ದಟ್ ಥಿಂಗ್. ಸೊ ನೀವು ಏನೇ ಓದಿರೋದನ್ನ ನೀಟಾಗಿ ಅದನ್ನ ಡೈಲಿ ಲೈಫ್ ಅಲ್ಲಿ
ಅಪ್ಲೈ ಮಾಡಿ ಎಷ್ಟೊಂದು ಎಕ್ಸ್ಪೆರಿಮೆಂಟಲ್ ವಿಡಿಯೋಸ್ ಎಲ್ಲ ಯು ಕ್ಯಾನ್ ಸಿ ಇನ್ ಅವರ್ ಆಪ್ ಇಟ್ಸೆಲ್ಫ್. ನಿಮ್ಗೆ ಬರೀ ಇದೊಂದೇ ಅಂತಲ್ಲ, ಎಕ್ಸ್ಪೆರಿಮೆಂಟಲ್ ವಿಡಿಯೋಸ್ ಆನಿಮೇಟೆಡ್ ಅಲ್ಲಾಗೂ ಇದನ್ನ ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟ್ ಲ್ಯಾಬಲ್ ಮಾಡಿರುವಂತಹ ಲೈವ್ ಎಕ್ಸ್ಪೆರಿಮೆಂಟ್ಸ್ ಕೈಂಡ್ ತರ ಇರೋ ವಿಡಿಯೋಸ್ ಸಹ ಇದಾವೆ. ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಅಂಡ್ ಸಮ್ ವಿಡಿಯೋಸ್ ಯು ಕ್ಯಾನ್ ಟ್ರೈ ಇಟ್ ಅಪ್ ಸೊ ದಟ್ ಇಟ್ ವಿಲ್ ಬಿ ವೆರಿ ಲೈಕ್ ನಿಮ್ಗೆ ಕಲ್ತಂಗೂ ಆಗುತ್ತೆ, ಏನೋ ಮಾಡ್ದಂಗೂ ಒಂದು ಯು ವಿಲ್ ಫೀಲ್ ದಟ್ ಕಾನ್ಫಿಡೆನ್ಸ್. ದಟ್ಸ್ ವಾಟ್ ಐ ಸೇ. ಯಾವ್ದನ್ನ ಕಲ್ಬೇಕಾದಾಗ ಹ್ಯಾವ್ ಸಮ್ ಮೋಟಿವ್ ಅಂಡ್ ಲರ್ನ್ ಸಮಥಿಂಗ್. ಎಸ್. ಸೊ ಇನ್ನೊಂದು ಕೆಲವೊಂದು ಕ್ವಶನ್ ಇದೆ. ಪಾಸಿಂಗ್ ಮಾರ್ಕ್ಸ್ ಗೆ ಯಾವ ತರ ಪ್ರಿಪೇರ್ ಆಗ್ಬೇಕು ಅಂತ ಕೇಳ್ತಾ ಇದ್ದಾರೆ ಮೋನೀಶ್ ಯಾದವ್. ರಾಜಾ, ಏನು ತಲೆ ಕೆಡ್ಸ್ಕೊಂಬೇಡಿ, ಆರಾಮಾಗಿ ನಮ್ ವಿದ್ವತ್ ಆಪ್ ನ ನೀವು ಡೌನ್ಲೋಡ್ ಮಾಡಿ. ಫಸ್ಟ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕುತ್ತೆ. ನೀವೇನ್ ತುಂಬಾ ತಲೆ ಕೆಡಿಸ್ಕೊಂಡು ಅದೊಂದು ಬ್ರಹ್ಮವಿದ್ಯೆ ಅಂತೂ ಖಂಡಿತವಾಗ್ಲೂ ಅಲ್ಲ. ಆಪ್ ಅಲ್ಲಿ ಹೇಗಪ್ಪ ಆಪರೇಟ್ ಮಾಡೋದು ಅಂತ ಆರಾಮಾಗಿ ನೀವು ಆಪರೇಟ್ ಮಾಡ್ಬೋದು. ಅಲ್ಲಿ ನಿಮ್ಗೆಲ್ಲಾ ಇನ್ಫಾರ್ಮೇಶನ್ ಸಿಕ್ಕುತ್ತೆ. ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್, ಯಾವ ಒಂದು ವಿಚಾರದ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡ್ಬೇಕು, ಯಾವ ವಿಚಾರ ನಿಮ್ಗೆ ಈಸಿಯಾಗಿ ಕಲ್ತ್ಕೊಬಹುದು, ಅದ್ ಎಲ್ಲದ್ರ ಬಗ್ಗೆ ನಿಮ್ಗೆ ಆಪ್ ಅಲ್ಲಿ ಇನ್ಫಾರ್ಮೇಶನ್ ಸಿಕ್ಕತ್ತೆ. ಹಾಗೇನೆ ಇನ್ನೊಂದೇನಪ್ಪಾ ಅಂದ್ರೆ, ನಾರ್ಮಲ್ ಆಗಿ ನಮ್ಮ ಟ್ಯೂಟ್ ಮಾಡ್ಬೇಕಾದ್ರೇನೆ ಕೆಲವೊಂದು ಹೇಳಿರ್ತಾರೆ, ಇದು ಇಂಪಾರ್ಟೆಂಟ್ ಮಕ್ಳ, ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್, ಹೀಗೆಲ್ಲ ತುಂಬಾ ಒತ್ತಿ ಹೇಳಿರ್ತಾರೆ. ಅದ್ರ ಬಗ್ಗೆ ನೀವು ಗಮನ ಕೊಡಿ. ಹಾಗೆ ಡಲ್ ಸ್ಟೂಡೆಂಟ್ಸ್ ಗೆ ಯೂಸ್ ಆಗೋ ರೀತಿ ಕೆಲವೊಂದು ಮೆಥಡ್ಸ್ ಅಲ್ಲಿ ಹೇಳ್ಕೊಡಿ ಅಂತ. ಈಗಾಗ್ಲೇ ನಮ್ಮ ಟೀಮ್ ಅವರು ಖಂಡಿತವಾಗ್ಲೂ ನಾವೇನ್ ಟ್ಯೂಟ್ ಮಾಡ್ತೀವಿ ಅದ್ರಲ್ಲೇ ಆದಷ್ಟು ಕೂಡ ಸುಲಭವಾಗಿ ಮಕ್ಳಿಗೆ ಎಲ್ಲ ಒಂದು ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಮಕ್ಳು ಇರ್ತಾರೆ. ಅಂದ್ರೆ ತುಂಬಾ ಶಾರ್ಪ್ ಇರ್ತಾರೆ, ಕೆಲವರು ಒಂದ್ 2 ಸಲ ತಿಳ್ಕೊಬೇಕಾಗಿರುತ್ತೆ, ಕೆಲವರು ತುಂಬಾ ಡಲ್ ಇರ್ತಾರೆ. ಎಲ್ಲರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ನಾವು ವಿಡಿಯೋಸ್ ನ ಮಾಡಿರ್ತೀವಿ, ಅನಿಮೇಷನ್ಸ್ ನ ಮಾಡಿರ್ತೀವಿ. ಅದನ್ನ ನೀವು ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ನಿಮ್ಗೆ ನೋಡ್ತಾ ಇನ್ನು ಈಸಿ ಅನ್ಸುತ್ತೆ. ಕಾನ್ಸೆಪ್ಟ್ ತುಂಬಾ ಈಸಿಯಾಗಿ ನಿಮ್ಗೆ ಅರ್ಥ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಅದ್ರ ಬಗ್ಗೆ ನಾವು ಮೂರ್ತಿ ಸರ್ ಮಾತಾಡ್ತಾ ಇದ್ರು, ಡಲ್ ಸ್ಟೂಡೆಂಟ್ಸ್ಗೂ ಕೂಡ ನಾವು ಹೇಗೆ ಅವ್ರನ್ನ ಇಂಪ್ರೂವ್ ಮಾಡೋದಕ್ಕೆ ನಾವ್ ಯಾವ್ಯಾವ ರೀತಿ ಮೆಥಡ್ಸ್ ಎಲ್ಲ ಮಾಡ್ತೀವಿ ಅಂತ ಕೇಳೋಣ. ಮೂರ್ತಿ ಸರ್, ನೀವ್ ಹೇಳ್ತಾ ಇದ್ರಿ ಡಲ್ ಸ್ಟೂಡೆಂಟ್ಸ್ ಕೇಳ್ತಿದಾರೆ, ಅವ್ರಿಗೆ ಯೂಸ್ ಆಗೋರಿಗೆ ಶಾರ್ಟ್ ಕಟ್ಸ್ ಎಲ್ಲ ಏನಾದ್ರು ಇದೆಯಾ ಅಂತ. ಆ ತರ ಏನಾದ್ರು ಇದೆಯಾ ಸರ್? ನಾನು ಪ್ರತಿ ಸರಿನೂ ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಹೇಗ್ ಮಾಡ್ತೀನಿ ಗೊತ್ತಾ, ಆ ಮಕ್ಕಳಿಗೆ ಕ್ವಶನ್ಸ್ ನೋಡಿದಾಗ್ಲೇನೆ ಕೆಲವು ಮಕ್ಕಳಿಗೆ ಭಯ ಆಗುತ್ತೆ. ಕೆಲವು ಮಕ್ಕಳು ಕ್ವಶನ್ ನೋಡಿದಾಗ ಆ ಪ್ರಾಬ್ಲಮ್ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯಾ, ನಾವು ಮಾಡಿದೀವ ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಕೆಲವೊಂದ್ ಸರಿ ಹೇಗ್ ಕೊಡ್ತಾನೆ ಗೊತ್ತಾ ಕ್ವಶನ್ಸ್, ಕೆಲವೊಂದ್ ಸರಿ ಟ್ವಿಸ್ಟ್ ಮಾಡಿ ಸೇಮ್ ಕ್ವಶನ್ ಇರುತ್ತೆ, ಬಟ್ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಮಾಡ್ತಾನೆ. ಅಪ್ಲಿಕೇಶನ್ ಲೆವೆಲ್ ಕೂಡ ಏನ್ ಮಾಡ್ತಾನೆ, ಸೇಮ್ ಕ್ವಶನ್ಸ್ ಕಲ್ತಿರ್ತಾರೆ ಮಕ್ಕಳು, ಬಟ್ ಅವನ್ ಏನ್ ಮಾಡ್ತಾನೆ ಅಲ್ಲಿ ಬರುವಂತ ಇಲಿಸ್ಟ್ರೇಷನ್ ನ ಚೇಂಜ್ ಮಾಡಿರ್ತಾನೆ. ಸೊ ಆಗ ಮಕ್ಕಳು ಸಡನ್ ಆಗಿ ಗಾಬರಿ ಆಗೋದು ಈ ರೀತಿ ಎಲ್ಲ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ನಾನು ಪ್ರಾಬ್ಲಮ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ನ ಮಕ್ಕಳು ಅರ್ಥ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಈಚ್ ಅಂಡ್ ಎವ್ರಿ ಟರ್ಮ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡಿ ಫಸ್ಟ್ ಅಲ್ಲಿ ಏನ್ ಡಾಟಾಸ್ ಇದೆಯೋ ಅದನ್ನ ಹೇಗ್ ಬರ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ಬೇಕಾದ್ರೆ ಮಿನಿಮಮ್ ಆಗಿ ಅವ್ನು ಕಲ್ತಿರ್ಬೇಕಂತ ಬೇಸಿಕ್ ಆಪರೇಷನ್ಸ್ ಬರ್ತಾವಲ್ಲ ಅದನ್ನು ಕೂಡ ನಾನು ರೈಟ್ ಸೈಡ್ ಅಲ್ಲಿ ಸಾಲ್ವ್ ಮಾಡಿ ಕೆಲವು ಕೇಳಿದ್ರಲ್ಲಿ ಡಲ್ ಸ್ಟೂಡೆಂಟ್ಸ್ ಗೆ ಯೂಸ್ ಆಗೋ ರೀತಿ ಕೆಲವು ಈಸಿ ಮೆಥಡ್ ಹೇಳಿ ಸರ್ ಅಂತ ಹೇಳಿದ್ರು. ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ಡಲ್ ಸ್ಟೂಡೆಂಟ್ ಮತ್ತೆ ರ್ಯಾಂಕ್ ಸ್ಟೂಡೆಂಟ್ ಅಂತ ನಾವು ಬಲ್ಲ ಆಪ್ ಅಲ್ಲಿ ನಾವು ಹೇಗೆ ವರ್ಕ್ ಮಾಡ್ಕೋತಿದ್ವಿ ಗೊತ್ತಾ, ಈವನ್ ಪಾಸಿಂಗ್ ಪ್ಯಾಕೇಜ್ ಕೇಳುವಂತ ಮಗು ಡಲ್ ಸ್ಟೂಡೆಂಟ್ ಇಬ್ಬರನ್ನು ಕೂಡ ನಾವು ರ್ಯಾಂಕ್ ಪರ್ಸ್ಬೇಕು ಅನ್ನೋ ಥೀಮ್ ಇಟ್ಕೊಂಡೆ ಕೂಡ ನಾವು ವರ್ಕ್ ಮಾಡ್ತಿರೋದು. ಸೊ ಅದಕ್ಕೆ ನಮ್ಮ ಆಪ್ ಯೂಸ್ ಮಾಡುವಂತ ಮಕ್ಕಳು ಎವ್ರಿವನ್ ಪ್ರತಿಯೊಬ್ರು ಕೂಡ ರ್ಯಾಂಕ್ ಮಾಡ್ಬೇಕು, ಮೋರ್ ದನ್ 80-85 ಸ್ಕೋರ್ ಮಾಡುವಂತ ಮಕ್ಕಳು ನಮ್ಮಲ್ಲಿ ಬರ್ಬೇಕು. ಈಚ್ ಅಂಡ್ ಎವ್ರಿ ಅಂದ್ರೆ ಪಾಸಿಂಗ್ ಮಾರ್ಕರ್ಸ್ ಕೇಳೋತಕ್ಕಂಥವ್ನು ನಮ್ಮ ಆಪ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅವನು ಮೋರ್ ದನ್ 85 ನ ರೀಚ್ ಆಗೋದಕ್ಕೆ ಕಾನ್ಫಿಡೆನ್ಸ್ ನಾನ್ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಟೀಚ್ ಮಾಡೋದು ನಾನಲ್ವಾ. ತುಂಬಾ ಉದಾಹರಣೆಗಳು ಕೂಡ ಇದೆ ಆಕ್ಚುಲಿ ನಮ್ಮ ಒಂದು ಇದ್ರ ಬಗ್ಗೆ, ಆ ರೀತಿ ಮಕ್ಳು ಹೇಗೆ ಇಂಪ್ರೂವೈಸ್ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಈಗ ನೀವ್ ಕೇಳಿಸ್ಕೊಂಡ್ರೆ ಮಕ್ಳ ಮೂರ್ತಿ ಸರ್ ನಿಮ್ಗೆ ಹೇಗೆಲ್ಲ ಹೇಳಿದ್ರು ಅಂತ. ಓಕೆ ಮೇಘನಾ ಹಾಯ್, ಅಶ್ವಥ್ ಹಲೋ, ಹಾಯ್ ಹಲೋ ಹಲೋ ಹಾಯ್, ಓಕೆ ಫೈನ್. ಬೇರೆ ಲರ್ನಿಂಗ್ ಆಪ್ ಅಲ್ಲಿ ಇಲ್ಲದೆ ಇರುವಂತದ್ದು ನಿಮ್ ಆಪ್ ಅಲ್ಲಿ ಏನಿದೆ? ಹಲೋ ನಾವಿದೀವಿ, ಕಮಾನ್. ಖಂಡಿತವಾಗ್ಲು, ಯಾಕಂತಂದ್ರೆ ಎಲ್ಲಾ ಟ್ಯೂಟರ್ಸ್ ಮಕ್ಳ ಒಂದು ಟೀಚ್ ಮಾಡುವಂತ ಮೆಥಡಾಲಜಿ ಏನಿರುತ್ತೆ ತುಂಬಾ ಡಿಫ್ರೆಂಟ್ ಇರುತ್ತೆ. ನಾನೀಗ ನಿಮ್ಗೆ ಕನ್ನಡ ಮೀಡಿಯಂ ಅಲ್ಲಿ ಹೇಳ್ಕೊಡ್ತೀನಿ. ನವ್ಯ ಮ್ಯಾಮ್ ನಿಮ್ಗೆ ಕನ್ನಡ ಮೀಡಿಯಂ ಅಲ್ಲಿ ಸೈನ್ಸ್ ಅಲ್ಲಿ ಸ್ಪೆಷಲಿ ಬಯಾಲಜಿ ಹೇಳ್ಕೊಡ್ತಾರೆ, ನಿಮ್ಗೆ ಕೆಮಿಸ್ಟ್ರಿ ಹೇಳ್ಕೊಡ್ತಾರೆ ಅಲ್ವಾ. ನನ್ನ ಒಂದು ಅಭಿಪ್ರಾಯ, ನನ್ನ ಪರ್ಸನಲ್ ಅಭಿಪ್ರಾಯ ಪ್ರಕಾರ ನಾನು ಹೇಳ್ಬೇಕು ಅಂದ್ರೆ, ನಮ್ಮ ಯೂಟ್ಯೂಬ್ ನ ನೀವು ಯಾವ್ದೇ ಓಪನ್ ಮಾಡಿ ನೋಡಿದ್ರು ಕನ್ನಡ ಮೀಡಿಯಂ ಅಲ್ಲಿ ಮ್ಯಾಥ್ಸ್ ಆಗಿರ್ಬಹುದು, ಸೈನ್ಸ್ ಆಗಿರ್ಬಹುದು, ಇಷ್ಟು ಕ್ಲಿಯರ್ ಕಟ್ ಆಗಿ ಹೇಳ್ಕೊಡುವಂತಹ ವಿಡಿಯೋಗಳು ಸಿಕ್ಕೋದು ಸ್ವಲ್ಪ ಕಷ್ಟನೇ. ಇಲ್ವೇ ಇಲ್ಲ ಅಂತ ಎಲ್ಲ ಫುಲ್ ನಾನು ಆತರ ಎಲ್ಲ ಹೇಳ್ತಾ, ಓಕೆ ಸ್ವಲ್ಪ ಕಷ್ಟ.
ಅದೇ ರೀತಿ ನಾವು ಇಂಗ್ಲಿಷ್ ನಲ್ಲಿ ನಾವು ನೋಡ್ಬೋದು, ನಮ್ಮ ಆನಿಮೇಷನ್ಸ್ ಗಳಾಗಿರ್ಬಹುದು. ಎಲ್ಲೋ ಒಂದ್ ಕಡೆಯಿಂದ ತಗೊಬಂದ್ಬಿಟ್ಟು ನಿಮ್ಗೆ ಹಾಕ್ಬಿಟ್ಟು ಆ ಮಕ್ಳ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಖಂಡಿತವಾಗ್ಲು. ಅದ್ರ ಬಗ್ಗೆ ಏನ್ ಒಂದು ಆನಿಮೇಷನ್ ಕ್ರಿಯೇಟ್ ಆಗುತ್ತೆ, ಒಂದ್ PPT ಕ್ರಿಯೇಟ್ ಆಗುತ್ತೆ. ಹಾಗೆ ನಾವು ನಿಮ್ಗೆ ಯಾವ ಸೋರ್ಸ್ ಕೊಡ್ತೀವಿ, ನಮ್ಗೆ ನಾವು ನಿಮ್ಗೆ ಕೊಡುವಂತಹ ಕ್ವಶನ್ಸ್ ಆಗಿರ್ಬಹುದು, ಮಾಡೆಲ್ ಕ್ವಶನ್ ಪೇಪರ್ಸ್ ಗಳಾಗಿರ್ಬಹುದು, ಅದ್ರ ಹಿಂದೆ ಒಂದು ದೊಡ್ಡ ಟೀಮ್ ಕೆಲಸ ಮಾಡ್ತಿರುತ್ತೆ ಮಕ್ಳ. ನಿಮಗೋಸ್ಕರ ನಮ್ಮ ಮಕ್ಳಿಗೆ ಆದಷ್ಟು ಸುಲಭ ಆಗ್ಲಿ ಅಂತ ಒಂದು ದೊಡ್ಡ ಟೀಮೇ ಕೆಲಸ ಮಾಡ್ತಿರುತ್ತೆ. ಖಂಡಿತವಾಗ್ಲೂ ಈ ಎಲ್ಲಾ ಸ್ಪೆಷಾಲಿಟಿಯಿಂದ ಮಕ್ಳು ಖಂಡಿತವಾಗ್ಲೂ ಬೇಗ ಕಲಿತಾರೆ. ಯಾಕಂದ್ರೆ ನನ್ನ ಒಬ್ಬ ಗುರುಗಳು ನನ್ಗೆ ಹೇಳಿದ್ರು, ಜಸ್ಟ್ ಓದೋದಕ್ಕೂ ಒಬ್ಬ ಟೀಚರ್ಗೂ ಏನ್ ವ್ಯತ್ಯಾಸ ಅಂದ್ರೆ, ಒಬ್ಬ ಟೀಚರ್ ಎಷ್ಟು ಆಕ್ಟಿವ್ ಆಗಿರ್ತಾರೋ ಅಷ್ಟು ಈಸಿಯಾಗಿ ಮಕ್ಳಿಗೆ ನಾವು ಯಾವುದೇ ಕಾನ್ಸೆಪ್ಟ್ ನಾದ್ರೂ ಅರ್ಥ ಮಾಡಿಸಬಹುದು. ಗೊತ್ತಾಯ್ತಾ? ಆ ರೀತಿ ನಮ್ಮ ಟ್ಯೂಟರ್ಸ್ ಏನಿದ್ದಾರೆ, ನಮ್ಮ ವಿದ್ವತ್ ಒಂದು ಎಕ್ಸ್ಟ್ರಾ ಸ್ಟ್ರೆಂತ್ ಅಂದ್ರೆ ನಮ್ಮ ಟ್ಯೂಟರ್ಸ್, ಹಾಗೆ ನಮ್ಮ ಟೀಮ್ ಆಗಿರ್ಬೋದು, ಆನಿಮೇಷನ್ ಟೀಮ್ ಆಗಿರಬಹುದು, ಹಾಗೆ ನಮ್ಮ ಕಂಟೆಂಟ್ ಕ್ರಿಯೇಟಿಂಗ್ ಟೀಮ್ ಆಗಿರಬಹುದು, ಇದೆಲ್ಲ ನಮ್ಮ ಒಂದು ಆಪ್ ನ ಒಂದು ಎಕ್ಸ್ಟ್ರಾ ಸ್ಟ್ರೆಂತ್ ಅಂತ ಹೇಳ್ಬಹುದು. ಸೊ ನೀವ್ ನೋಡಿದ್ರಿ ಇವಾಗ ನಾವ್ ಇಷ್ಟೊಂದೆಲ್ಲ ಮಾತಾಡಿದ್ವಿ ಮಕ್ಳ. ಈಗ ನಾನ್ ನಿಮ್ಗೆ ಮುಖ್ಯವಾಗಿ ಹೇಳ್ದ ಹಾಗೇನೆ, ನಿಮ್ಗೆ ಯಾವ್ದೇ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದ್ರೆ ಕೋವಿಡ್ ಟೈಮ್ ಅಲ್ಲಿ, ಅದಕ್ಕೆ ನಿಮ್ಗೆ ಏನಾಗಿದೆ ಹೇಳಿ, ತಲೆ ಕೆಡಿಸ್ಕೋಬೇಡಿ. ಆರಾಮಾಗಿ ವೀಕ್ಲಿ ಒನ್ಸ್ ಎಕ್ಸ್ಪರ್ಟ್ ಅಡ್ವೈಸ್ ಇರುತ್ತೆ, ಬನ್ನಿ ಕೇಳಿ, ಕ್ವಶನ್ಸ್ ಇದ್ರೆ ಖಂಡಿತವಾಗ್ಲೂ ಅದಕ್ಕೆ ಸಹಾಯ ಮಾಡ್ತಾರೆ. ಹಾಗೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ, ನಾವು ಇನ್ನೊಂದು ಪ್ರೋಗ್ರಾಮ್ ಬಗ್ಗೆ ಹೇಳಿದ್ದೆ, ಸಾರಿ, ಪ್ರೋಗ್ರಾಮ್ ಏನು ವಿತ್ ಪ್ರೋಗ್ರಾಮ್ ಅಂದ್ರೆ ವಿದ್ವತ್ ಇನ್ಕ್ರೆಡಿಬಲ್ ಟ್ಯಾಲೆಂಟ್ ಹಂಟ್ ಅಂತ. ಅಲ್ಲಿ ನೀವಾಗಿರ್ಬಹುದು ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರು, ನಿಮ್ಮ ಊರ್ನವರು ಯಾರಾದ್ರೂ ಟ್ಯಾಲೆಂಟೆಡ್ ಮಕ್ಳಿದ್ರೆ, ಅಂದ್ರೆ ಏನ್ ಟ್ಯಾಲೆಂಟ್ ಮ್ಯಾಮ್ ಅಂತ ಕೇಳಿದ್ರೆ, ಓಕೆ, ಎಜುಕೇಶನ್ ಸಂಬಂಧಪಟ್ಟ ಹಾಗೆ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಒಂದು ಟ್ಯಾಲೆಂಟ್, ಏನಾದ್ರೂ ಒಂದು ಹೊಸ ಅಚೀವ್ಮೆಂಟ್ ಮಾಡಿದ್ರೆ ಅದನ್ನ ಖಂಡಿತವಾಗ್ಲೂ ನಮ್ಗೆ ತಿಳಿಸ್ಕೊಡಿ. ನಾವ್ ಎಲ್ಲರ ಜೊತೆ ಹಂಚ್ಕೊತೀವಿ. ಯಾಕಂದ್ರೆ ಒಬ್ಬ ವ್ಯಕ್ತಿಯಿಂದ ನೋಡಿ ಇನ್ನೊಂದಷ್ಟು ಜನ ಕಲಿಯೋದು ತುಂಬಾ ಇರತ್ತೆ. ಹಾಗೆ ಮಕ್ಳ, ಇಷ್ಟೇ ಅಲ್ಲ, ನಿಮ್ಗೋಸ್ಕರ ಇನ್ನೂ ಹಲವಾರು ಬೇರೆ ಬೇರೆ ಹೊಸ ಹೊಸ ಇನ್ನೋವೇಟಿವ್ ಐಡಿಯಾಸ್ ಗಳನ್ನ, ಇನ್ನೋವೇಟಿವ್ ಆಗಿ ನಿಮ್ಗೆ ಇನ್ನೂ ಸುಲಭವಾಗಿ ಅರ್ಥ ಆಗೋ ತರ ಮಾಡ್ಲಿಕ್ಕೆ ನಾವೆಲ್ಲ ಕೂಡ ಪ್ರಯತ್ನ ಪಡ್ತಾ ಇದೀವಿ. ನಿಮ್ಗೆ ಏನೇನ್ ಬೇಕಪ್ಪ ಕಲಿಯಕ್ಕೆ ಅದನ್ನೆಲ್ಲ ಪ್ರೊವೈಡ್ ಮಾಡೋದಕ್ಕೆ ನಾವಂತೂ ಸೂಪರ್ ರೆಡಿ ಆಗಿದೀವಿ. ಅದನ್ನ ಕಲಿಯೋದಕ್ಕೆ ನೀವ್ ರೆಡಿ ಆಗ್ಬೇಕಷ್ಟೇ. ಸೊ ಏನ್ ರೆಡಿ ಆಗ್ತೀರಲ್ವಾ? ಓಕೆ, ಖಂಡಿತವಾಗ್ಲೂ ರೆಡಿ ಆಗ್ತೀರಾ ಅಂತ ನಾನು ಅನ್ಕೊಂತೀನಿ. ಈಗ ನಮ್ಮ ಟ್ಯೂಟರ್ಸ್ ಇದಾರೆ, ಎಲ್ರಿಗೂ ಒಂದ್ಸಲ ಬಾಯ್ ಹೇಳಕ್ಕಿಂತ ಮುಂಚೆ ಒಂದು ಪಟಾಪಟ್ ಅಂತ ಏನ್ ಮಾಡೋಣ, ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ ಏನಾದ್ರು ಮೆಸೇಜ್ ಹೇಳಿ ಅಂತ ಕೇಳೋಣ. ಆಶಾ ಮ್ಯಾಮ್, ಆಶಾ ಮ್ಯಾಮ್ ಫಸ್ಟ್ ಟೈಮ್ ಅನ್ಮ್ಯೂಟ್ ಮಾಡಿ ಮಾತಾಡ್ತಿದ್ದೀನಿ ಅನ್ಕೋತೀನಿ. ಎಸ್, ಎಲ್ಲಾ ಒಂದೇ ಹೇಳೋದು, ಡೋಂಟ್ ವೇಸ್ಟ್ ಟೈಮ್. ವೇಸ್ಟ್ ಅಂದ್ರೆ ಏನೇ ಕಲಿತಾ ಇದ್ರು ಎಂಟರ್ಟೈನ್ ಮಾಡ್ಕೊಂಡೆ ಕಲ್ತ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡ್ಬೇಡಿ. ಮನೇಲಿ ಅಪ್ಪ ಅಮ್ಮಂಗೆ ಜಾಸ್ತಿ ಕಾಟ ಕೊಡ್ಬೇಡಿ. ವಿದ್ವತ್ತಲ್ಲಿ ನಿಮ್ಗೆಲ್ಲ ಯಾವ ತರ ಬೇಕು, ಎಲ್ಲಾ ತರ ಸೋರ್ಸಸ್ ಇದೆ, ಎಲ್ಲಾ ತರದಿದೆ. ಸೆಲ್ಫ್ ನಾಲೆಡ್ಜ್, ನಿಮ್ಗೆ ಸಪೋಸ್ ಆಗಿ ನಿಮ್ಗೆ ಡೌಟ್ಸ್, ನೀವ್ ಏನ್ ಕಲ್ತಿದೀರಾ ಅಂತ ನಿಮ್ಗೆ ಅದನ್ನ ಎವಾಲ್ಯೂಯೇಟ್ ಮಾಡ್ಕೊಳ್ಳಿಕ್ಕೆ ಸಹ ಆಪ್ ಅಲ್ಲಿ ಎಲ್ಲಾ ನಿಮ್ಗೆ ಕ್ವಶನ್ ಪೇಪರ್ಸ್, ಪ್ರಾಕ್ಟೀಸ್ ಪೇಪರ್ಸ್ ಇದಾವೆ. ಎಲ್ಲಾದನ್ನು ನೀವೇ ಸೆಲ್ಫ್ ವ್ಯಾಲ್ಯೂಯೇಷನ್ ಮಾಡ್ಕೋಬಹುದು. ನೀವು ಹೋಗಿ ನಿಮ್ಮ ಅಪ್ಪ ಅಮ್ಮನ್ ಕೇಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಹತ್ರ ಆಪ್ ಇದ್ರೆ ನೀವೇ ಕಲಿಬಹುದು. ನೀವೇ ಏನ್ ಕಲ್ತಿದ್ದೀರಾ ಅನ್ನೋದು ಸಹ ನೀವೇ ಚೆಕ್ ಮಾಡ್ಕೋಬಹುದು, ಎಲ್ಲ ಮಾಡ್ಕೋಬಹುದು. ಸೊ ಲಾಕ್ ಡೌನ್ ನ ಮೇಕ್ ಯೂಸ್ ಇನ್ ಬೆನಿಫಿಟ್ ವೇದಲ್ಲಿ ವಿದ್ವತ್ ಜೊತೆಗೆ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಯಾರು ಆಚೆ ಕಡೆ ಹೋಗ್ಬೇಡಿ, ಹೋಗಿ ಆಟ ಆಡಿ ವಾಪಸ್ ನೀಟಾಗಿ ಮನೇಲಿ ಆರಾಮಾಗಿರಿ ಅಷ್ಟೇ. ದಟ್ಸ್ ಆಲ್. ಥ್ಯಾಂಕ್ ಯು. ಓಕೆ, ಮೂರ್ತಿ ಸರ್, ನೀವೇನ್ ಹೇಳ್ತೀರಾ ಮಕ್ಳಿಗೆ ಒಂದು ಮೆಸೇಜ್? ಓಕೆ ನವ್ಯ, ಈ ಸರಿ ಸಿಂಪಲ್ ಆಗಿ ಹೇಳೋದು ಅಂತ ಹೇಳಿದ್ರೆ, ಪ್ರತಿ ಸರಿ ಎಕ್ಸಾಮ್ಗೆ ನಾವು ಏನ್ ಪ್ರಿಪರೇಷನ್ ಮಾಡ್ಬೇಕು ಮಕ್ಳು ಅದನ್ನ ಮಾಡ್ಕೋತಾ ಇದ್ರು. ನಾವು ಕೂಡ ಏನ್ ಡಾಕ್ಯುಮೆಂಟ್ಸ್ ಬಳಸ್ಕೊಂಡು ಅವ್ರಿಗೆ ವಿಡಿಯೋಸ್ ಅಪ್ಲೋಡ್ ಮಾಡೋಕೆ ಮಾಡಿದ್ವಿ. ಬಟ್ ಈ ಸಾರಿ ಏನಾಗಿದೆ, ಸ್ವಲ್ಪ ಎಕ್ಸಾಮಿನೇಷನ್ ವ್ಯೂವೇ ಚೇಂಜ್ ಆಗಿರೋದ್ರಿಂದ ಮಕ್ಕಳಲ್ಲಿ ಒಂದ್ ಗೊಂದಲ ಏನಂದ್ರೆ, MCQ ಕ್ವಶನ್ಸ್ ಕೊಡ್ತಾರೆ, ನಾವು ಹೇಗ್ ಸರ್ ಸಾಲ್ವ್ ಮಾಡೋದು ಅಂತ ಕೇಳ್ತಾ ಇದಾರೆ. ಸೊ ಈ ವೀಕಲ್ಲಿ ಏನೋ ಮಾಡೆಲ್ ಪೇಪರ್ಸ್ ಏನಾದ್ರು ಬಂದ್ರೆ ಅದನ್ನ ಸಾಲ್ವ್ ಮಾಡಿ, ಹೇಗೆ ಪ್ರತಿ ಎವ್ರಿ ಲೆಸನ್ಸ್ ಅಲ್ಲೂ ಕೂಡ ಹೇಗೆ ಸಾಲ್ವ್ ಮಾಡ್ಕೊಳ್ಬೇಕು ಈಸಿಯಾಗಿ. ಈಗ ಒಂದು ಕ್ವಶನ್ಗೆ 2 minutes ಕೂಡ ನಿಮ್ಗೆ ಸಿಗಲ್ಲ. 2 minutes ಗಿಂತ ಕಡಿಮೆ ಸಮಯ ಸಿಗುತ್ತೆ ಒಂದು ಕ್ವಶನ್ಗೆ ಕ್ಯಾರಿ ಮಾಡ್ಬೇಕಾದ್ರೆ. ಸೊ ಆ ಕಾರಣಕ್ಕೋಸ್ಕರ ಈ ರೀಸನ್ ಅಲ್ಲಿ ಹೇಳೋದು ಅಂದ್ರೆ, ಇನ್ನು ವೀಕಲ್ಲಿ ಮಾಡೆಲ್ ಪೇಪರ್ ಬಂದ್ಮೇಲೆ ಅದನ್ನ ನೋಡ್ಕೊಂಡು ನಿಮ್ಗೆ ಅತಿ ನಿರೀಕ್ಷೆಯಲ್ಲೇ ಆಲ್ಮೋಸ್ಟ್ ನಾನು ನಮ್ಮ ಟೆಕ್ನಿಕಲ್ ವ್ಯೂ ಮತ್ತೆ ನಮ್ಮ ಬ್ಯಾಕ್ ಎಂಡ್ ಡಿಪಾರ್ಟ್ಮೆಂಟ್ ಇರೋದು ಎಲ್ಲರ ಜೊತೆ ಡಿಸ್ಕಸ್ ಮಾಡಿ MCQ ಕ್ವಶನ್ಸ್ ಸಾಲ್ವ್ ಮಾಡಿ. ಏನಾಯ್ತು ಮೂರ್ತಿ ಸರ್, ಲೈನ್ ಏನೋ ಸ್ವಲ್ಪ ಇಂಟ್ರಪ್ಟ್ ಆಗಿದೆ ಮಕ್ಳ. ಸೊ ಡೋಂಟ್ ವರಿ, ಮೂರ್ತಿ ಸರ್ ಏನ್ ಹೇಳ್ತಿದ್ರು ಅದನ್ನ ನಾನ್ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಅವರೇ ಬಂದ್ರು, ನಾನೇ ಮಾಡ್ತೀನಮ್ಮ ಅಂತ. ಓಕೆ, ಈ ಸರಿ ಕೇಳಿಸ್ತಿಲ್ಲ, ಅವರೇ ಬಂದ್ರು. ಓಕೆ,
ಈ ಸಾರಿ ಎಕ್ಸಾಮ್ ಇದೆ, ಈ ತರ ಎಲ್ಲ ಆಗ್ತಾ ಇದೆ. ಜನವರಿನಲ್ಲಿ ಸ್ಕೂಲ್ ಸ್ಟಾರ್ಟ್ ಆಯ್ತು, ಜನವರಿ, ಫೆಬ್ರವರಿ, ಮಾರ್ಚ್ ಕೂಡ ಕಂಪ್ಲೀಟ್ ಆಗ್ಲಿಲ್ಲ, ಎಕ್ಸಾಮ್ ತಂದಿತ್ತು. ಹೇಗಪ್ಪ ನಾವು ಅನ್ನೋ ಭಯ ಇದ್ರೆ ಖಂಡಿತ ಭಯ ಬಿಡಿ, ನಿಮ್ಗೆ ಎಜುಕೇಶನ್ ಓಕೆ, ಮೂರ್ತಿ ಸರ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಮಕ್ಳ, ನೋ ಟೆನ್ಷನ್, ಬಿಕಾಸ್ ವಿದ್ವತ್ ನಿಮ್ ಜೊತೆ ಇದೆ, ನಾವೆಲ್ಲ ನಿಮ್ ಜೊತೆ ಇದೀವಿ. ಸೊ ಯಾವ್ದೇ ಪ್ರಾಬ್ಲಮ್ ಇದ್ರು ಕೂಡ ನಿಮ್ ವಿದ್ವತ್ ಆಪ್ ಇದೆ, ಅದರಲ್ಲಿ ತುಂಬಾ ವಿಡಿಯೋಸ್ ಗಳಿದೆ, ಅದನ್ನ ಆರಾಮಾಗಿ ನೋಡ್ಕೊಳ್ಳಿ. ತುಂಬಾ ಭಯ ಆಗ್ತದೆ ಮ್ಯಾಮ್, ಏನ್ ಮಾಡೋದು, ಹೊಸ ತರ ಪ್ಯಾಟರ್ನ್ ಎಕ್ಸಾಮ್ಸ್ ಆತರ ಎಲ್ಲ ಏನು ಇಲ್ಲ ಮಕ್ಳ. ಬಿಕಾಸ್ ನೀವ್ ಪ್ರಿಪೇರ್ ಆಗಿದ್ರೆ, ನೀವ್ ಸ್ಟ್ರಾಂಗ್ ಆಗಿದ್ರೆ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಇದು ನಾಟ್ ಓನ್ಲಿ ಇನ್ ದ ಪಾಯಿಂಟ್ ಆಫ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತ್ರ ನಾವು ಓದ್ಕೊಳಿಕ್ ಆಗೋದಿಲ್ಲ. ಯಾಕಂದ್ರೆ ಬರೀ 10th ಸ್ಟ್ಯಾಂಡರ್ಡ್ ಗೆ ಯಾರು ಮುಗಿಸಲ್ಲ. ಇನ್ನು ಫಸ್ಟ್ ಇದೆ, ಸೆಕೆಂಡ್ ಇದೆ, ಡಿಗ್ರಿಗಳಿದೆ, ನೀವು ತುಂಬಾ 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 ಓದ್ಬೇಕು. ಇದೇ ತರ ಯಾವ್ದಾದ್ರು ಕೋವಿಡ್ ತರ ನೆಕ್ಸ್ಟ್ ಇನ್ಯಾವ್ದಾದ್ರು ವೈರಸ್ ಬಂದ್ರೆ ಅದಕ್ಕೂ ಓಡ್ಸೋದಕ್ಕೆಲ್ಲ ನೀವೆಲ್ಲ ಫುಲ್ ಕಲ್ತ್ಕೊಬೇಕು, ಸೈನ್ಸ್ ಮ್ಯಾಥ್ಸ್ ಎಲ್ಲಾನು. ಅಟ್ ದ ಸೇಮ್ ಟೈಮ್ ನೀವು ತುಂಬಾ ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು. ಅದನ್ನು ಕೂಡ ನಿಮ್ಗೆ ಮೂರ್ತಿ ಸರ್ ಈಗಾಗ್ಲೇ ಹೇಳಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಂಡಿದ್ರ ಅಂತ ಅನ್ಕೋತೀನಿ. ಚೈತ್ರ ಮ್ಯಾಮ್ ಇದ್ದಾರೆ. ಚೈತ್ರ ಮ್ಯಾಮ್ ಏನ್ ಮೆಸೇಜ್ ಹೇಳ್ತೀರಾ ನೀವು ನಮ್ಮ ಮಕ್ಕಳಿಗೆ? Hello students, welcome back. Like ಮಕ್ಳ ಓದೋದನ್ನ ಲೈಕ್ ಓದ್ಬೇಕಲ್ಲ ಅಂತ ಓದಬೇಡಿ. Just enjoy the learning, enjoy the concepts, whatever you are learning. And moreover, exam ಬರ್ತಿದೆ, ಕಷ್ಟಪಟ್ಟು ಓದಬೇಡಿ. See, what my tip is, ನೀವ್ ಎಷ್ಟು ಓದ್ತೀರಾ ಅನ್ನೋದಕ್ಕಿಂತ ಎಷ್ಟು ರಿವೈಸ್ ಮಾಡ್ತೀರಾ ಅನ್ನೋದು ಮುಖ್ಯ. ನೀವ್ ಎಷ್ಟು ರಿವೈಸ್ ಮಾಡ್ತಿರೋ ಅಷ್ಟು ನಿಮ್ಗೆ ಕಾನ್ಸೆಪ್ಟ್ಸ್ ಗಳು ಈಸಿ ಆಗತ್ತೆ. ರಿವಿಷನ್ ಅಂತ ಹೇಳಿದ್ರೆ ಕುತ್ಕೊಂಡ್ ಬರೀದು ಆತರ ಮಾಡೋದಲ್ಲ, ವಿಡಿಯೋಸ್ ಗಳನ್ನ ಮತ್ತೆ ಮತ್ತೆ ನೋಡಿ, ಮತ್ತೆ there are so many model questions in our app also. ಅದನ್ನ ಸಾಲ್ವ್ ಮಾಡಿ ನಿಮಗ್ ನೀವೇ ಎಕ್ಸಾಮ್ ಕೊಟ್ಕೊಳ್ಳಿ, ಆದಷ್ಟು ರಿವೈಸ್ ಮಾಡ್ಕೊಳ್ಳಿ. ಅವಾಗ MCQ ಕ್ವಶನ್ಸ್ ಆದ್ರೂ ಸರಿ, essay ಕ್ವಶನ್ಸ್ ಆದ್ರೂ ಸರಿ, you can tackle easily. Okay, that is the main thing you have to do. ಅಂಡ್ ಕೋವಿಡ್ ಟೈಮ್ ಅಲ್ಲಿ ಹಾಲಿಡೇಸ್ ಇದೆ ಅಂತ ಮನೇಲಿ ಫುಲ್ ಆಟಾಡ್ಕೊಂಡಿರೋದು ಅಂತಲ್ಲ, ಆಟಾಡಿ. ದಟ್ ಇಸ್ ವಾಟ್ ಯು ಹ್ಯಾವ್ ಟು ಡೂ. ಬಿ ಆಕ್ಟಿವ್, ಅಟ್ ದ ಸೇಮ್ ಟೈಮ್ ಗಿವ್ ಅ ಲಿಟಲ್ ಟೈಮ್ ಫಾರ್ ಯೋರ್ ಎಜುಕೇಶನ್ ಆಲ್ಸೋ, ಅಲ್ವಾ? ದಟ್ ಈಸ್ ಒನ್ ಥಿಂಗ್. ಅಂಡ್ ಕೈಯಲ್ಲಿ ಮೊಬೈಲ್ ಇದೆ ಅಂತ ಗೇಮ್ ಆಡ್ಕೊಂಡಿರೋದು ಅಂತ ಅಲ್ಲ ಮಕ್ಳ. ಸಿ, ಮೊಬೈಲ್ ಅಂತ ಹೇಳಿದ್ರೆ ಯು ಹ್ಯಾವ್ ಇಂಟರ್ನೆಟ್ ಇನ್ ಇಟ್, ಯು ಕ್ಯಾನ್ ಯುಟಿಲೈಸ್ ಇನ್ ಅ ಬೆಟರ್ ವೇ. ದಿನಕ್ಕೊಂದು ಹೊಸ ಕಾನ್ಸೆಪ್ಟ್ಸ್ ನ ಕಲ್ತ್ಕೊಳ್ಳಿ, ನೋಟ್ ಇಟ್ ಡೌನ್. ಲೈಕ್ ನಿಮ್ಮ ಕ್ಲಾಸಲ್ಲಿ ನೀವು ಔಟ್ಸ್ಟ್ಯಾಂಡಿಂಗ್ ಆಗಿರ್ಬೇಕು ಅಂತ ಹೇಳಿದ್ರೆ ಹೇಗೆ? ಯು ಕ್ಯಾನ್ ಬಿ ವಾಟ್ ಟು ಸೇ, ಲೈಕ್ ನಾಲೆಡ್ಜ್ ವೈಸ್ ಅಲ್ಲಿ ಯು ಕ್ಯಾನ್ ಬಿ ಔಟ್ಸ್ಟ್ಯಾಂಡಿಂಗ್ ಆಲ್ಸೋ, ರೈಟ್? ಸೊ ಫಾರ್ ದ್ಯಾಟ್, ಲೈಕ್ ಮ್ಯಾಮ್ ನವ್ಯ ಮ್ಯಾಮ್ ಆಲ್ರೆಡಿ ಹೇಳಿದ್ರು, ವಿತ್ ಅಂತ ಇದೆ, ಇದ್ರಲ್ಲಿ ನೀವು ಬರ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಯು ಹ್ಯಾವ್ ಟು ಇಂಪ್ರೂವೈಸ್ ಯೋರ್ ಪರ್ಸನಾಲಿಟಿ, ರೈಟ್? ಸೊ ಅದನ್ನ ಹೆಂಗ್ ಮಾಡ್ಬೋದು? ಯು ಹ್ಯಾವ್ ದ ಹೋಲ್ ವರ್ಲ್ಡ್ ಇನ್ ಯೋರ್ ಹ್ಯಾಂಡ್, ದಟ್ ಈಸ್ ಯೋರ್ ಮೊಬೈಲ್. ಅದ್ರಲ್ಲಿ ಏನ್ ಇನ್ಫಾರ್ಮೇಶನ್ ಬೇಕಾದ್ರೂ ಸಿಗತ್ತೆ. ಅಂಡ್ ವಿ ಹ್ಯಾವ್ ಅವರ್ ಓನ್ ಆಪ್ ಇನ್ ದಟ್. ನಿಮ್ಮ ಎಂಟೈರ್ ಸಿಲೆಬಸ್ ಇದೆ ಅದ್ರೊಳಗೆ. ಇನ್ ಅವರ್ ಆಪ್ ಯು ಕ್ಯಾನ್ ಸ್ಟಡಿ ದೇರ್ ಅಂಡ್ ಜಸ್ಟ್ ಎಂಜಾಯ್ ಲರ್ನಿಂಗ್. ಬರ್ಡನ್ ಆಗಿ ಓದ್ಬೇಡಿ, ಖುಷಿಯಾಗಿ ಓದಿ. ದಟ್ ವೇ ಇಟ್ ವಿಲ್ ಮೇಕ್ ಅಸ್ ವಾಟ್ ಟು ಸೇ, ಲೈಕ್ ಇನ್ನು ಓದ್ಬೇಕು ಅಂತ ಒಂದು ಹುಮ್ಮಸ್ ಬರುತ್ತೆ. ದಟ್ ಇಸ್ ವಾಟ್ ಐ ಕ್ಯಾನ್ ಸೇ. ಅಂಡ್ ಕೋವಿಡ್ ಟೈಮ್ ಅಲ್ಲಿ ಸೇಫ್ ಆಗಿರಿ. ಹೊರಗಡೆ ಹೋದ್ರೆ ಒಳಗ್ ಬಂದು ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಆದಷ್ಟು ಮಕ್ಳುಗಳಲ್ವಾ ನೀವು, ಬಂದ್ ಒಂದ್ಸತಿ ಸ್ನಾನ ಮಾಡ್ಕೊಂಡು ಆಮೇಲೆ ಓದಕ್ ಕುತ್ಕೊಳ್ಳಿ. ದಟ್ ವುಡ್ ಬಿ ಬೆಟರ್, ರೈಟ್? ಯಾ. ಸೊ ಆಟಾಡಿ, ಅದ್ರ ಜೊತೆಗೆ ಓದಿ. ಎಸ್, ಎಕ್ಸಾಕ್ಟ್ಲಿ. ಈಗ ಚೈತ್ರ ಮ್ಯಾಮ್ ಹೇಳಿದ ಹಾಗೆ ಓದೋದನ್ನ ಬರ್ಡನ್ ಮಾಡ್ಕೋಬೇಡಿ ಮಕ್ಳ. ಎಂಜಾಯ್ ದ ಲರ್ನಿಂಗ್. ಖುಷಿಯಾಗಿರ್ಬೇಕು ಆ ಪ್ರಾಸೆಸ್. ಯಾಕಂತಂದ್ರೆ ನಾವೆಲ್ಲ ಓದೋದ್ ಯಾಕೆ ಹೇಳಿ? ಮುಂದೆ ಚೆನ್ನಾಗಿ ಓದಿ ಅದು ಇದು ಎಲ್ಲ ಸಾಧನೆ ಮಾಡಿ ಆಮೇಲೆ ಖುಷಿಯಾಗಿರ್ಬೇಕು ಅಂತ. ಸೊ ನಾವ್ ಈ ಖುಷಿಯಾಗಿ ಓದಿದ್ರೇನೆ ಖುಷಿಯಾಗಿ ನೀವು ಆಮೇಲೆ ನಿಮ್ಮ ಲೇಟರ್ ಲೈಫ್ ಅಲ್ಲಿ ಇರಕ್ ಸಾಧ್ಯ. ಸೊ ಖುಷಿಯಾಗಿ ಓದಿ, ಆದಷ್ಟು ಕಲ್ತ್ಕೊಳ್ಳಿ, ಹೊಸ ವಿಚಾರಗಳನ್ನ ಕಲ್ತ್ಕೊಳ್ಳಿ. ಅಪ್ಪ ಅಮ್ಮ ಹೇಳ್ದ ಹಾಗೆ ಮಾತ್ ಕೇಳಿ. ಇಲ್ಲ ನಾನು ಆಟ ಆಡ್ಲೇಬೇಕು, ನಾನು ಅಲ್ಲೋಗ್ಬೇಕು, ನಾನು ಇಲ್ಲೋಗ್ಬೇಕು. ಹೆಲೋ, ಲಾಕ್ ಡೌನ್ ಅಪ್ಪ, ಆರಾಮಾಗಿ ಮನೇಲಿ ರೆಸ್ಟ್ ಮಾಡಿ, ಮನೆ ಒಳಗಡೆ ಎಷ್ಟ್ ಸಾಧ್ಯ ಆಗುತ್ತೋ ಅಷ್ಟು ಆಟಾಡಿ. ಹಾಗೆ ಮಮ್ಮಿ ಡ್ಯಾಡಿಗೆ ಹೆಲ್ಪ್ ಮಾಡಿ, ಅಪ್ಪ ಅಮ್ಮಂಗ್ ಹೆಲ್ಪ್ ಮಾಡಿ. ಅಮ್ಮಂಗ್ ಹೆಲ್ಪ್ ಮಾಡಿದ್ರೆ ನಿಮ್ಗೆ ಇನ್ನೂ ಫುಲ್ ಹೀರೋಯಿನ್ ಫೀಲಿಂಗ್ ಎಲ್ಲ ಬರುತ್ತೆ. ಸೊ ಡೋಂಟ್ ವರಿ, ಆತರ ಎಲ್ಲ ಹೆಲ್ಪ್ ಮಾಡಿ. ಹಾಗೆ ನಾನು ಯಾವಾಗ್ಲೂ ಹೇಳೋ ಹಾಗೆ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಆಟಾಡಿ, ಹಾಗೆ ಸ್ವಲ್ಪ ವ್ಯಾಲ್ಯೂಬಲ್ ಟೈಮ್ ಕೊಟ್ಟು ಓದ್ಕೊಳ್ಳಿ. ನಮ್ಮ ವಿದ್ವತ್ ಆಪ್ ಇದೆ, ನಾನು ನಿಮ್ಗಾಗ್ಲೇ ಹಲವಾರು ಬಾರಿ ಹೇಳಿದ ಹಾಗೆ ನಮ್ಮ ವಿಡಿಯೋಸ್ ನಿಮ್ಗೆ ತುಂಬಾ ಸಹಾಯಕಾರಿಯಾಗಿರುತ್ತೆ. ಆ ವಿಡಿಯೋಸ್ಗಳನ್ನ ಉಪಯೋಗಿಸ್ಕೊಳ್ಳಿ, ಓದ್ಕೊಳ್ಳಿ. ನಮ್ಮ ಟ್ಯೂಟರ್ಸ್ ನಿಮ್ಗೆ ನಿಮ್ಮ ಮುದ್ದು ಮುಖಗಳನ್ನ ನೋಡ್ಕೊಂಡು ಅವ್ರ ಹಾಗೆ ಇಮ್ಯಾಜಿನ್ ಮಾಡ್ಕೊಂಡು ನಿಮ್ಗೋಸ್ಕರ ಪಾಠ ಮಾಡಿರ್ತಾರೆ. ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಮಕ್ಳ. ಈಗ ಹಾಯ್ ಹೆಲೋ ಅಂತ ಹೇಳಿ ವೆಲ್ಕಮ್ ಮಾಡಿ ನಿತ್ರ ಇಷ್ಟೊತ್ತು ಮಾತಾಡಿದ್ದಾಯ್ತು. ಈಗ ಓಕೆ, ಒಂದು ವರ್ಡ್ ಏನ್ ಗೊತ್ತಾ, ನಮ್ಮ ಈಗ್ಲೂ ಕೂಡ ಕೆಲವು ಮಕ್ಕಳಲ್ಲಿ ಏನ್ ಕನ್ಫ್ಯೂಷನ್ ಇದೆ ಗೊತ್ತಾ?
ಅವ್ರ ಟೀಚರ್ಸ್ ಗಳು ಏನ್ ಮಾಡ್ತಾರೆ, ಫ್ರೆಂಡ್ಸ್ ಗಳು ಏನ್ ಮಾಡ್ತಾರೆ, ಯಾವ್ದೋ ಡಿಸ್ಟಿಕ್ ಅಲ್ಲಿ ಇರೋ ಪೇಪರ್ ಮೆಟೀರಿಯಲ್ಸ್ ಗಳು ಏನ್ ಮಾಡ್ತಾರೆ, ವಾಟ್ಸ್ಆಪ್ ಗ್ರೂಪ್ ಸುಮ್ಮನೆ ಹಾಕ್ತಾ ಇರ್ತಾರೆ. ಸೊ ಎಲ್ಲರೂ ಏನಾಗ್ತಾರೆ, ಅದು ಓದೋಣ, ಇದನ್ನ ಓದೋಣ, ಅದನ್ನ ಡಿಸ್ಕಸ್ ಮಾಡೋಣ, ಇದನ್ನ ವರ್ಕ್ ಮಾಡೋಣ, ತುಂಬಾ ಕನ್ಫ್ಯೂಷನ್ ಇರ್ತಾರೆ. ಸೊ ಅದಕ್ಕೆ ನಾನೇನ್ ಹೇಳುತ್ತಾ, ಯಾವುದೇ ಕಾರಣಕ್ಕೂ ಕೂಡ ನೀವು ಟೆನ್ಷನ್ ಆಗಬಾರ್ದು. ನೋ ವರಿ, ವಿದ್ವತ್ ಆಪ್ ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ಯಾವುದೇ ಮೆಟೀರಿಯಲ್ಸ್ ಅನ್ನ, ಯಾವುದೇ ಬೋರ್ಡ್ ಪೇಪರ್ ನ ನೀವು ವರ್ಕೌಟ್ ಮಾಡೋ ಅಗತ್ಯ ಇಲ್ಲ. ಸೊ ಪ್ರತಿಯೊಂದು ಕೂಡ ವಿದ್ವತ್ ಆಪ್ ಅಲ್ಲಿ ಇರೋದ್ರಿಂದ ನೋ ವರಿ, ಟೆನ್ಷನ್ ಬಿಡಿ. ಟು ಬಿ ದ ಬೆಸ್ಟ್, ಚೂಸ್ ವಿದ್ವತ್. ಎಕ್ಸಾಕ್ಟ್ಲಿ, ಟು ಬಿ ದ ಬೆಸ್ಟ್, ಚೂಸ್ ವಿದ್ವತ್. Choose ಚಿಂತೆ Vidvat. ಬಿಡಿ, ವಿದ್ವತ್ ಆಪ್ ಡೌನ್ಲೋಡ್ ಮಾಡಿ. ಅಷ್ಟೇ ನಾನು ಹೇಳೋದು. ವರೀಸ್ ಬೇಡ, ಚಿಂತೆ ಬಿಡಿ, ವಿದ್ವತ್ ಆಪ್ ಡೌನ್ಲೋಡ್ ಮಾಡಿ. ಟು ಬಿ ದ ಬೆಸ್ಟ್, ಚೂಸ್ ವಿದ್ವತ್ ಇಂದ ನಾವು ತುಂಬಾ ಸಲ ಹೇಳಿದೀವಿ, ಅಂಡ್ ಐ ಮೀನ್ ಇಟ್ ಟು. ಸೊ ಹಾಯ್ ಹಲೋ ಅಂತ ಹೇಳಿ ನಿಮ್ ಜೊತೆ ಇಷ್ಟೊಂದೆಲ್ಲ ಮಾತಾಡಿದಾಯ್ತು. ಈಗ ಬಾಯ್ ಬಾಯ್ ಹೇಳೋಣ ಟೈಮ್ ನಮ್ ಟ್ಯೂಟರ್ಸ್ಗೆಲ್ಲ. ಬಾಯ್ ಮೂರ್ತಿ ಸರ್, ಬಾಯ್ ಆಶಾ, ಅಂಡ್ ಬಾಯ್ ಚೈತ್ರ. Bye ma'am, bye ma'am. ಇನ್ನೊಂದ್ ಮತ್ತೆ ವೆಬಿನಾರ್ ಮತ್ತೆ ಬರ್ತೀವಿ, ಹೊಸ ಫೇಸಸ್, ಹೊಸ ಟ್ಯೂಟರ್ಸ್ ಜೊತೆಗೆ. ನಿಮ್ಮ ಇನ್ನೂ ಮೆಕ್ಕಿರೋ ಫೇಮಸ್ ಹಾಗೆ ನಿಮ್ಮ ಫೇವ್ರೆಟ್ ಟ್ಯೂಟರ್ಸ್ ಎಲ್ಲಾರನ್ನು ಕರ್ಕೊಂಡ್ ಬರ್ತೀನಿ ಇನ್ನೊಂದ್ಸಲ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್. Bye bye. Take care. Stay safe. ಬಾಯ್ ಬಾಯ್. ಓಕೆ ಮಕ್ಳ, ಸೇಫ್ ಆಗಿರಿ. ಓಕೆ, ಸ್ಟೇ ಸೇಫ್. ಹಾಗೆ ನಿಮ್ಮ ಒಂದು ಎಲ್ಲ ಪ್ರಿಕಾಷನ್ಸ್ ಏನೇನ್ ತಗೋಬೇಕು ಅದನ್ನೆಲ್ಲ ನೀವು ತಗೊಳ್ಳಿ, ಮರಿಬಾರ್ದು. ಓಕೆ, ಬಾಯ್ ಬಾಯ್.